ಜೀವವುಳ್ಳ ಗ್ರಂಥದಲ್ಲಿರ್ತಕ್ಕಂಥ ಮಾತುಗಳನ್ನು ಪ್ರತಿದಿನವೂ ಕೂಡ ಒಂದೊಂದು ವಿಷಯವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ತಿಳಿಸಿಕೊಡ್ತಕ್ಕಂಥ ವಿಷಯಗಳನ್ನು ನಾವು ಕೇಳ್ತಾ ಇದ್ದೀವಿ. ಅದಕ್ಕಾಗಿ ಕೇಳುವಂತಹ ನೀವೆಲ್ಲರೂ ಕೂಡ ಬಹು ಜಾಗ್ರತೆಯಿಂದ ವಾಕ್ಯಗಳನ್ನು ಗಮನಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಯಾಕಂದ್ರೆ ಇದು ದೇವರ ವಾಕ್ಯ. ದೇವರ ವಾಕ್ಯವನ್ನು ನಾವು ಕೇಳುವಾಗ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ಹೇಳುವಂತವರ ಬಾಯಿ ಕಡೆಗೆ ಗಮನವಿರಬೇಕೆಂಬುದಾಗಿ ನಿಮ್ಮನ್ನು ಬೇಡ್ತಾ ಇದ್ದೇನೆ ಪ್ರೀತಿಯುಳ್ಳ ದೇವರ ಮಕ್ಕಳೇ. ಯಾಕಂದ್ರೆ ದೇವರು ತನ್ನ ಪ್ರೀತಿಯಿಂದ, ನಿನ್ನೆ ನಾನು ಮಾತಾಡಿದ್ದೀನಿ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮೊಟ್ಟಿಗೆ ಇದ್ದುಕೊಂಡು ನಮ್ಮ ಸಂಗಡ ಇರ್ಬೇಕಂತೇಳಿ ಆಸೆ ಪಡ್ತಕ್ಕಂಥ ದೇವರಾಗಿದ್ದಾನೆ. ಎಷ್ಟು ಮಾತ್ರಕ್ಕೂ ನಮ್ಮನ್ನು ಕಳ್ಕೊಳ್ಳದೆ, ನಾವು ಇನ್ನೂ ಪಾಪಿಗಳಿದ್ದಾಗಲೂ ಕೂಡ, ನಾವು ಪಾಪ ಮಾಡುವಾಗಲೂ ಕೂಡ ನಮ್ಮನ್ನು ಕ್ಷಮಿಸುತ್ತಾ ನಮ್ಮನ್ನು ತಿದ್ದುಕೊಳ್ಳಬೇಕು ಅನ್ನಂತ ಆಲೋಚನೆಯಿಂದ ದೇವರು ನಮಗೆ ವಾಕ್ಯೋಪದೇಶವನ್ನು ನೀಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ನಿನ್ನೆ ದಿನದಲ್ಲಿ ನಾವು ಕೇಳ್ಕೊಂಡಿದ್ದೇವೆ ಪ್ರಿಯರೇ. ಇವತ್ತು ಅದೇ ವಿಷಯನ್ನ ನಾವು ಮಾತಾಡಿಕೊಳ್ಳುತ್ತಾ ದೇವರ ಅಪಾರವಾದ ಪ್ರೀತಿ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ. ಯಾಕಂದ್ರೆ ದೇವರು ಒಳ್ಳೆಯವನು, ದೇವರು ಪ್ರೀತಿ ಸ್ವರೂಪನು, ದೇವರು ನಮ್ಮನ್ನು ಬಿಟ್ಟುಕೊಡದೇ ಇರುವಂತವನು ಆಗಿದ್ದಾನೆ. ಅದಕ್ಕಾಗಿ ದೇವರು ಹೇಳುವಂತ ಪ್ರತಿಯೊಂದು ಕೂಡ ನಾವು ಗಮನದಲ್ಲಿಟ್ಟುಕೊಳ್ಳಬೇಕು, ನಾವು ಆಲೋಚನೆ ಮಾಡಬೇಕು, ನಾವು ಪರ್ಫೆಕ್ಟ್ ಆಗಿ ಅದರ ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈ ಲೋಕದಲ್ಲಿ ನಮಗೂ ಮತ್ತು ದೇವರಿಗೂ ಮಧ್ಯಸ್ಥನು, ನಮ್ಮ ವಿರೋಧಿ ಒಬ್ಬನಿದ್ದಾನೆ. ಮಧ್ಯಸ್ಥನಂದ್ರೆ ಮತ್ತೆ ಯೇಸು ಕ್ರಿಸ್ತನ ಬಳಿಗೆ ಹೋಗ್ಬಾಡ್ರಿ. ನಮ್ಮ ವಿರೋಧಿ ಆಗಿರುವ ದುಷ್ಟನು ಕೂಡ ದೇವರ ನಮ್ಮ ಇಬ್ಬರ ಮಧ್ಯದಲ್ಲಿ ಇದ್ಕೊಂಡು ನಮ್ಮ ಮನಸ್ಸುಗಳನ್ನು ಕೆಡಿಸುತ್ತಾ, ನಮ್ಮ ಆಲೋಚನೆಗಳನ್ನು ಕೆಡಿಸುತ್ತಾ, ನಮ್ಮ ಒಂದು ಬುದ್ಧಿಯನ್ನು ಕೆಡಿಸುತ್ತಾ, ಆತನು ಯಾರು, ಸೈತಾನನು ದೇವರ ಕಡೆಗೆ ಹೋಗದಂತೆ ನಮ್ಮನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥ ವಿಷಯ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ಯಾವಾಗಲೂ ಕೂಡ ದೇವ್ರನ್ನ ಎಷ್ಟು ಆರಾಧನೆ ಮಾಡ್ತೀವಿ, ದೇವ್ರನ್ನ ಎಷ್ಟು ನಾವು ಮಹಿಮೆ ಪಡಿಸ್ಬೇಕು ಅಂತ ಆಸೆ ಪಡ್ತೀವೋ, ಅಷ್ಟೇ ಸೈತಾನನ ವಿಷಯದಲ್ಲೂ ಕೂಡ ಜಾಗೃತಿ ಉಳ್ಳವರಾಗಿರ್ಬೇಕಂತ ಹೇಳಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. ಸೈತಾನನ ವಿಷಯದಲ್ಲಿ ಕೂಡ ಜಾಗೃತಿ ಆಗಿರ್ಬೇಕು. ಒಂದು ವೇಳೆ ಅಜಾಗ್ರತೆ ಇದ್ರೆ ನಮಗೆ ತಿಳಿಯದಂತೆ ನಮ್ಮನ್ನು ಮೋಸಪಡಿಸ್ತಾನಂತ ನಮಗ್ ಗೊತ್ತು ಪ್ರಿಯರೇ. ಒಂದು ವೇಳೆ ಗೊತ್ತಿಲ್ಲದವರು ಇದ್ರೆ ಆಲೋಚನೆ ಮಾಡ್ರಿ. ನಮಗೆ ತಿಳಿಯದೇ ರೀತಿಯಲ್ಲಿ ಅವನು ನಮ್ಮನ್ನು ಮೋಸಪಡಿಸುವವನಾಗಿದ್ದಾನೆ. ಅದಕ್ಕೆ ದೇವರಿಗೆ ನಮ್ಮ ಮೇಲೆ ದೂರು ಹೇಳುವವನಾಗಿದ್ದಾನೆ. ದೇವರ ವಿಷಯದಲ್ಲಿ ನಮ್ಮ ಬಳಿಗೆ ಬಂದು ನಮ್ಮ ಆಲೋಚನೆಗಳನ್ನು ಕೆಡಿಸುವಂತವನಾಗಿದ್ದಾನೆ. ಟೋಟಲ್ ಏನಂತಂದ್ರೆ, ತಂದೆ ಮಕ್ಕಳು ಈ ಕುಟುಂಬ ಚೆನ್ನಾಗಿರಬಾರದು ಅಂತಕ್ಕಂಥದ್ದೇ ದುಷ್ಟನ ಆಲೋಚನೆ, ದುರ್ಮಾರ್ಗನ ಆಲೋಚನೆ. ತಂದೆ ದೇವರು, ಮಕ್ಕಳು ನಾವು. ನಮ್ಮ ಕುಟುಂಬ ಚೆನ್ನಾಗಿರಬಾರದು, ನಮ್ಮ ಕುಟುಂಬ ಗಲಿಬಿಲಿಗೆ ಕಾರಣ ಆಗ್ಬೇಕು, ನಮ್ಮ ಕುಟುಂಬದಲ್ಲಿ ತಂದೆ ಮಕ್ಕಳ ಮಧ್ಯದಲ್ಲಿ ಜಗಳ ಆಗ್ಬೇಕು, ನಾವ್ ಯಾರು ಕೂಡ ಹೊಂದಾಣಿಕೆಯಿಂದ ಇರಬಾರದು ಅಂತ ಆಲೋಚನೆಯಿಂದ ಮಾನವರೆಲ್ಲರ ಮನಸ್ಸನ್ನು ಕೆಡಿಸುತ್ತಾ, ಮತ್ತೆ ನಮ್ಮ ಮೇಲೆ ದೇವರ ಬಳಿಗೆ ಹೋಗಿ ದೂರು ನೀಡುತ್ತಾ, ಕಂಪ್ಲೇಂಟ್ ಕೊಡ್ತಾ, ನಮ್ಮ ಮನಸ್ಸುಗಳನ್ನು ಕೆಡಿಸಿ ದೇವರಿಗೆ ವಿರುದ್ಧವಾದಂತ ಆಲೋಚನೆಗಳಿಂದ ನಾವು ಬದುಕಬೇಕಂತ ಹೇಳಿ ನಮ್ಮ ಮನಸ್ಥಿತಿಯನ್ನು ಕೆಡಿಸಿ ಪ್ರತಿದಿನವೂ ಕೂಡ ಅವನು ಅನೇಕರನ್ನು ಕೂಡ ನರಕಕ್ಕೆ ಒಯ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಪ್ರಿಯರೇ. ಅನೇಕ ವಚನಗಳು ಆಧಾರ ಇದೆ. ಯಾಕಂದ್ರೆ ಇವತ್ತು ಪಾತಾಳಕ್ಕೆ ಹೋಗ್ತಾ ಇದ್ದಾರೆ ಅನೇಕರು. ಪಾತಾಳ ಬಾಯಿ ತರ್ಕೊಂಡು ನಿಂತಿದೆ ಅಂತಂದ್ರೆ ಇವತ್ತು ಕಾರಣ ಏನಂತಂದ್ರೆ, ಮನುಷ್ಯರೆಲ್ಲರೂ ಕೂಡ ದುಷ್ಟನಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ, ದುಷ್ಟನ ಮಾತಿಗೆ ಬೆಲೆ ಕೊಡ್ತಾ ಇದ್ದಾರೆ, ದುಷ್ಟನ ಆಲೋಚನೆಗಳಂತೆ ಮನುಷ್ಯ ನಡೀತಾ ಇದ್ದಾನೆ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೋಬೇಕಾಗಿದೆ ನಾವು. ಯಾಕಂದ್ರೆ ಅವನು ಅವನು ಹೇಳಿಚಿಲೇರು ಅವನು ನಮ್ಮನ್ನು ಕೆಡಿಸಿ
ನಮ್ಮನ್ನು ದುಷ್ಟನ ಆಲೋಚನೆಗಳಂತೆ ನಡೆಯುವ ರೀತಿಯಲ್ಲಿ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯ. ಅದಕ್ಕಾಗಿ ಯಾವಾಗಲೂ ಕೂಡ ದುಷ್ಟನ ವಂಚನೆಗೆ ಒಳಗಾಗದಂತೆ ಜಾಗೃತಿ ಆಗಿರಬೇಕು. ದುಷ್ಟನ ವಂಚನೆಗೆ ಒಳಗಾಗದಂತೆ. ಯಾಕಂದ್ರೆ ಮತ್ತೊಂದು ಬರೆಸುವಾರ್ತೆಯಲ್ಲಿ 10ನೇ ಅಧ್ಯಾಯ 16ನೇ ವಚನವನ್ನು ನಾವು ನೋಡುವಾಗ, ಮತ್ತೊಂದು ಬರೆಸುವಾರ್ತೆ 10ನೇ ಅಧ್ಯಾಯ 16ನೇ ವಚನ, ನೋಡಿರಿ ತೋಳಗಳ ನಡುವೆ ಕುರಿಗಳನ್ನು ಒಗಿಸಿದಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ಆದದರಿಂದ ಸರ್ಪಗಳಂತೆ ಜಾಣರಾಗಿಯೂ ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರ್ರಿ. ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ಅವರು ನಿಮ್ಮನ್ನು ನ್ಯಾಯ ವಿಚಾರಣಾ ಸಭೆಗೆ ಎಳಕೊಂಡು ಹೋಗುವರು. ಸಾಕು ಪ್ರಿಯರೇ, ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ತೋಳಗಳ ನಡುವೆ ಕುರಿಗಳನ್ನಾಗಿ ಒಗಿಸಿದಂತೆ ನಿಮ್ಮನ್ನು ಕಳಿಸಿಕೊಡ್ತಾ ಇದ್ದೇನೆ. ಯಾರ ಬಳಿಗೆ ಕಳಿಸ್ತಾ ಇದ್ದಾನೆ? ಮನುಷ್ಯರ ಬಳಿಯಲ್ಲೇ ಇದ್ದೀವಿ ನಾವು. ಮತ್ತೆ ತೋಳಗಳು ಯಾರು ಅಂತ ಆಲೋಚನೆ ಮಾಡಿದಾಗ, ತೋಳುಗಳು ಯಾರು ಅಂತಂದ್ರೆ ಮನುಷ್ಯರೇ. ಮನುಷ್ಯರು ಯಾಕೆ ತೋಳುಗಳಾಗ್ತಾರ ಅಂತ ನಾವು ಆಲೋಚನೆ ಮಾಡಿದಾಗ ಪ್ರಿಯರೇ, ಮನುಷ್ಯರು ತೋಳುಗಳಾಗೋದಕ್ಕೆ ಕಾರಣ ಏನಂತಂದ್ರೆ, ಮನುಷ್ಯರ ಮಧ್ಯದಲ್ಲಿ, ಮನುಷ್ಯರ ಒಳಗಡೆ ಯಾರಿದಾರೆ ಅಂದ್ರೆ ದುಷ್ಟನು, ಸೈತಾನನು ಇದ್ದಾನೆ. ಈ ಸೈತಾನನು ಮನುಷ್ಯರ ಮನಸ್ಸನ್ನು ಕೆಡಿಸಿ, ಮನುಷ್ಯನಿಗೆ ವೈರತ್ವ ಹುಟ್ಟಿಸಿ, ಮನುಷ್ಯನ ಮೇಲೆ ಕಕ್ಷೆಗಳನ್ನು ಬೆಳೆಸುವವನಾಗಿದ್ದಾನೆ. ಆದ ಕಾರಣ ಇವತ್ತು ಮನುಷ್ಯ ಏನಾಗ್ತಾ ಇದ್ದಾನೆ ಅಂತ ನಾವು ಆಲೋಚನೆ ಮಾಡುವಾಗ, ಕಕ್ಷೆಗಳನ್ನು ಕಟ್ಟಿಕೊಂಡು ಮನುಷ್ಯ ನುಂಗುವಂತ ಆಲೋಚನೆಗಳಿದೆ. ಅದಕ್ಕೆ ತೋಳಕ್ಕೆ ಹೋಲಿಸ್ತಾ ಇದ್ದಾನೆ. ತೋಳಕ್ಕೆ ಹೋಲಿಸ್ತಾ ಇದ್ದಾನೆ. ತೋಳಗಳ ಮಧ್ಯದಲ್ಲಿ ನಿಮ್ಮನ್ನು ಕಳಿಸ್ತಾ ಇದ್ದೀನಿ ನಾನು. ಏನು ಅಡವಿಗೆ ಕಳಿಸ್ತಾ ಇಲ್ಲ ನಮ್ಮನ್ನ, ಕ್ರೂರ ಮೃಗಗಳ ಮಧ್ಯದಲ್ಲಿ ಕಳಿಸಿಲ್ಲ ದೇವರು ನಮ್ಮನ್ನು ಮನುಷ್ಯರ ಮಧ್ಯದಲ್ಲೇ ಹುಟ್ಟಿಸಿ ಮನುಷ್ಯರ ಸಂಗಡ ನಿವಾಸ ಮಾಡುವುದಕ್ಕಾಗಿ ನಮಗೆ ಏರ್ಪಾಟು ಮಾಡಿದ್ದಾನೆ. ಆದರೆ ಮನುಷ್ಯ ಏನಾಗಿದ್ದಾನಂದ್ರೆ ಕ್ರೂರತ್ವವನ್ನು ಧರಿಸಿಕೊಂಡಿದ್ದಾನಂತೆ. ಮನುಷ್ಯ ಕ್ರೂರತ್ವವನ್ನು ಧರಿಸಿಕೊಂಡಿದ್ದಾನೆ, ಕ್ರೂರನಾಗಿದ್ದಾನೆ. ಇದು ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಕ್ರೂರನಾಗಿದ್ದಾನೆ ಅಂತಕ್ಕಂಥದ್ದನ್ನು ಮರಿಬಾರದು. ಹೆಂಗ ಕ್ರೂರನಾಗಿದ್ದಾನಂದ್ರೆ, ದುಷ್ಟನು ದಯದಾಕ್ಷಿಣ್ಯ ಇಲ್ಲದವನು, ಕರುಣೆ ಇಲ್ಲದವನು, ಪ್ರೀತಿ ಇಲ್ಲದವನು. ಅವನಲ್ಲಿ ಒಳ್ಳೆತನ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅದಕ್ಕಾಗಿ ಮನುಷ್ಯರೆಲ್ಲರನ್ನೂ ಕೂಡ ಏನ್ ಮಾಡಿದ್ದಾನೆ ಅಂತಂದ್ರೆ ಒಳ್ಳೆತನ ಇಲ್ಲದ ಹಾಗೆ ಮಾಡಿದಾನೆ. ಅದಕ್ಕೆ ಇದೇ 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅವನೇನ್ ಮಾಡಿದಾನಂತಂದ್ರೆ, ಒಬ್ಬರ ಮಧ್ಯದಲ್ಲಿ ಒಬ್ಬರಿಗೆ ಸಮಾಧಾನ ಇಲ್ಲದಾಗೆ ಮಾಡಿ ಕುಟುಂಬಗಳನ್ನೇ ಕೆಡಿಸ್ತಾ ಇದ್ದಾನಂತ ಅವನು. ಏನ್ ಕೆಡಿಸ್ತಾ ಇದ್ದಾನೆ? ಕುಟುಂಬಗಳನ್ನೇ ಕೆಡಿಸ್ತಾ ಇದ್ದಾನೆ. ಇದೇ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 34ನೇ ವಚನವನ್ನು ಓದೋಣ ಪ್ರಿಯರೇ. 34ನೇ ವಚನ, ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ನೆನೆಸಬೇಡ್ರಿ, ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು. ಹೇಗೆಂದರೆ ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು ಅಂತೇಳಿ. ಇದು ನಾವ್ ಹೇಗೆ ಅರ್ಥ ಮಾಡ್ಕೊಳ್ಬೇಕಾಗಿದೆ? ಈ ವಚನನ್ನ ಆಲೋಚನೆ ಮಾಡಬೇಕು. ಈ ವಚನನ್ನ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಭೇದಗಳನ್ನು ಹುಟ್ಟಿಸುವುದಕ್ಕಾಗಿ ಬಂದಿದ್ದೇನೆ ಅಂತೇಳಿ. ಭೇದಗಳು ಹುಟ್ಟಿಸುವುದು ಯೇಸು ಸ್ವಾಮಿನ ಅಥವಾ ಸೈತಾನನ? ಯಾರಾದ್ರೂ ಒಬ್ರು ಮಾತಾಡಿ. ಇಲ್ಲಿ ವಚನದ ಪ್ರಕಾರ ನೋಡಿದ್ರೆ ಯೇಸು ಸ್ವಾಮಿ ಅಂತಾನ, ನಾನು ಸಮಾಧಾನ ಹುಟ್ಟಿಸುವುದಕ್ಕೆ ಬಂದಿಲ್ಲ ಅಂತ. ಯಾಕೆ? ಮನುಷ್ಯರ ಮಧ್ಯದಲ್ಲಿ ಗಲಿಬಿಲಿ ಹುಟ್ಟಿಸುವುದಕ್ಕಾಗಿ ಬಂದಿದ್ದಾನ? ಶತ್ರುತ್ವನ ಬೆಳೆಸೋಕೆ ಬಂದಿದ್ದಾನ? ಯೇಸು ಸ್ವಾಮಿ ಭೂಲೋಕಕ್ಕೆ ಯಾಕೆ ಬಂದಿದ್ದಾನೆ? ಸಮಾಧಾನ ಇಲ್ಲದವರಿಗೆ ಸಮಾಧಾನವನ್ನು ಕೊಡುವುದಕ್ಕೆ, ಕಷ್ಟದಲ್ಲಿರುವವರಿಗೆ ಕಷ್ಟವನ್ನು ತೀರಿಸುವುದಕ್ಕಾಗಿ, ಪಾಪದಲ್ಲಿರುವವರಿಗೆ ಪಾಪದಿಂದ ಬಿಡಿಸುವುದಕ್ಕಾಗಿ. ಇಲ್ಲಿ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವವನಾಗಿದ್ದೇನೆಂಬುದಾಗಿ
ಇದೇ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28, 29, 30 ವಚನದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. 10ನೇ ಅಧ್ಯಾಯದಲ್ಲಿ ನೋಡಿದ್ರೆ ಏನ್ ಹೇಳ್ತಾ ಇದ್ದಾನೆ, ನಾನು ಸಮಾಧಾನ ಹುಟ್ಟಿಸುವುದಕ್ಕೆ ಬಂದಿಲ್ಲ, ನಾನು ಖಡ್ಗವನ್ನ ಹಾಕುವುದಕ್ಕೆ ಬಂದಿದ್ದೇನೆ. ನನ್ನನ್ನು ನಂಬಿದವರಿಗೂ ನನ್ನನ್ನು ನಂಬದೇ ಇರುವಂತವರಿಗೂ ವೈರುತ್ವ ಅಂತಕ್ಕಂಥದ್ದು ಏರ್ಪಡ್ತದ. ಅಂದ್ರೆ ಯೇಸು ಸ್ವಾಮಿ ಸಮಾಧಾನ ಕೆಡಿಸುವುದಕ್ಕೆ ಬಂದಿಲ್ಲ ಪ್ರಿಯರೇ. ಯೇಸು ಸ್ವಾಮಿನ ಯಾರಾದ್ರೂ ನಂಬುತ್ತಾರೋ, ಈಗ ಒಂದು ಕುಟುಂಬದಲ್ಲಿ ಒಬ್ರು ನಂಬಿದಾರೆ ಅಂದ್ರೆ ಮಿಕ್ಕದ ಕುಟುಂಬದವರೆಲ್ಲರೂ ಕೂಡ ಅವ್ರಿಗೆ ಏನಾಗ್ತಾರ ಅಂದ್ರೆ ಶತ್ರುಗಳಾಗ್ತಾರ ಅಂತ ಭಾವನೆ ಅದು. ಯಾಕೆ ಅವರು ಶತ್ರುಗಳಾಗ್ತಾರೆ ಅಂದ್ರೆ ಮಿಕ್ಕಿದ್ದವರೆಲ್ಲರೂ ಸೈತಾನಿಗೆ ಸಂಬಂಧಪಟ್ಟವರು, ಒಬ್ಬನು ಮಾತ್ರ ಯೇಸು ಸ್ವಾಮಿಗೆ ಸಂಬಂಧಪಟ್ಟವನು. ಯೇಸು ಸ್ವಾಮಿಗೆ ಸಂಬಂಧಪಟ್ಟವನೊಂದು ಕುಟುಂಬದಲ್ಲಿ ಒಬ್ಬನಾದರೆ, ದುಷ್ಟನಿಗೆ ಸಂಬಂಧಪಟ್ಟವರು ಒಂದು 10 ಮಂದಿ ಆದರೆ, ಇವ್ರ ಇಬ್ಬರ ಮಧ್ಯದಲ್ಲಿ ಹೇಗಿದೆ ಅಂತಂದ್ರೆ ವೈರುತ್ವ. ಆದ್ರೆ ನನ್ನನ್ನು ನಂಬಿದವನು ನನಗೋಸ್ಕರ ಬದುಕಬೇಕಂತ ಆಲೋಚನೆ ಮಾಡುವಾಗ, ನನ್ನನ್ನು ನಂಬದೇ ಇರುವಂತವನು ಅವನಿಗೆ ವಿರೋಧಿ ಆಗ್ತಾನ. ಅದಕ್ಕಾಗಿ ನನ್ನ ಮಾತುಗಳು ಇವತ್ತು ಸಮಾಜಕ್ಕೆ ಏನಾಗಿದೆ ಅಂದ್ರೆ ಅಸಮಾಧಾನವಾಗಿ ನಡೀತಾ ಇದೆ. ಅಂದ್ರೆ ಶತ್ರುತ್ವವನ್ನು ಬೆಳೆಸಿಕೊಡ್ತಾ ಇದೆ. ಅಂದ್ರೆ ದುಷ್ಟನ್ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ನನ್ನ ಆಲೋಚನೆಗೆ ವಿರುದ್ಧವಾಗಿ ಅವರಿಗೆ ಉಪದೇಶ ಮಾಡ್ತಾ ಇದ್ದಾನೆ, ಅವ್ರನ್ನ ಶತ್ರುಗಳನ್ನಾಗಿ ಮಾಡ್ತಾ ಇದ್ದಾನೆ. ಅದಕ್ಕೆ ನಾನೇನ್ ಹೇಳಂದ್ರೆ, ನಾನು ಭೂಮಿ ಮೇಲೆ ಸಮಾಧಾನ ಹುಟ್ಟಿಸುವಂದ್ರೆ, ಸಮಾಧಾನ ಅಂದ್ರೆ ಹೆಂಗ್ ಹುಟ್ಟಿಸ್ಬೇಕು ಸಮಾಧಾನ? ಯೇಸು ಸ್ವಾಮಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನೆಂಬುದಾಗಿ ಹೇಳ್ತಾನೆ. ನಾನು ನಿಮಗೆ ಶಾಂತಿಯನ್ನು ಕೊಟ್ಟು ಹೋಗುತ್ತೇನೆ, ಲೋಕವು ಕೊಡುವ ವಿಶ್ರಾಂತಿ ಅಲ್ಲ, ನಾನು ಕೊಡುವ ವಿಶ್ರಾಂತಿನೇ ಬೇರೆ ಅಂತ ಹೇಳ್ತಾನೆ ಯೇಸು ಸ್ವಾಮಿ. ಅಂದ್ರೆ ಯೇಸು ಸ್ವಾಮಿ ಕೊಡುವಂತ ವಿಶ್ರಾಂತಿ ಬೇರೆ, ದುಷ್ಟನು ಭೇದಗಳನ್ನು ಹುಟ್ಟಿಸಿ ಸಮಾಧಾನ ಇಲ್ಲದಂಗೆ ಮಾಡುವಂತವನು ಆಗಿದ್ದಾನೆ. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ಈಗೋ ನನ್ನ ವಾಕ್ಯವನ್ನು ಕೇಳಿದವರಿಗೆ ಸಮಾಧಾನ ಇರಲ್ಲ, ನನ್ನ ವಾಕ್ಯ ನನ್ನನ್ನು ನಂಬಿದವನಿಗೆ ಸಮಾಧಾನ ಇರಲ್ಲ. ಯಾಕೆ ಸಮಾಧಾನ ಇರಲ್ಲ ಅಂದ್ರೆ ಅವನ ಕುಟುಂಬದವರೇ ಅವನಿಗೆ ಶತ್ರುಗಳಾಗ್ತಾರ ಅಂತ. ಅದಕ್ಕೆ ಹೇಳ್ತಾನೆ, ಯಾರ್ಯಾರಿಗೆ ಶತ್ರುವಂತೆ, ಯಾರ್ಯಾರಿಗೆ ಶತ್ರುವಂತೆ? ಮಗನಿಗೂ ತಂದೆಗೂ, ಮಗನಿಗೂ ತಾಯಿಗೂ, ಸೊಸೆಗೂ ಮಗಳಿಗೂ, ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ ಎಂಬುದಾಗಿ ವಾಕ್ಯವು ನಮಗೆ ಬೋಧಿಸ್ತಾ ಇದೆ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಆಲೋಚನೆ ಮಾಡ್ರಿ. ಅಂದ್ರೆ ಈಗೋ ನನ್ನನ್ನು ಯಾರು ನಂಬಿರ್ತಾರೋ ಅವ್ರು ನನಗೋಸ್ಕರ ಬದುಕಬೇಕನ್ಕಂತಾರ. ನನಗಿಂತ ಹೆಚ್ಚಾಗಿ ಲೋಕವನ್ನು ಯಾರು ಪ್ರೀತಿ ಮಾಡ್ತಾರೋ ಅವರು ನನಗೆ ಯೋಗ್ಯರಲ್ಲ ಎಂಬುದಾಗಿ. ಅಂದ್ರೆ ಇವತ್ತು ನಮ್ಮ ಕುಟುಂಬಗಳಲ್ಲಿ ನಾವು ಮಾತ್ರ ದೇವ್ರು ನಂಬಿ ಇನ್ನು ಮಿಕ್ಕಿದ್ದವರು ದೇವ್ರು ನಂಬದೇ ಇರುವಂತವರು ಇದ್ದಾರೆ. ಮತ್ತೆ ಅವರ ಪರಿಸ್ಥಿತಿ ಏನು? ಅವ್ರು ಎಲ್ಲಿಗೆ ಹೋಗ್ತಾರ? ನರಕಕ್ಕೆ ಹೋಗ್ತಾರ. ಮತ್ತೆ ಅವ್ರನ್ನ ಹೇಗಾದ್ರೂ ಮಾಡಿ ನಾವು ಆಕರ್ಷಿಸಿಕೊಳ್ಳಬೇಕಾಗಿದೆ, ರಕ್ಷಿಸಿಕೊಳ್ಳಬೇಕಾಗಿದ್ರೆ. ಅದಕ್ಕಾಗಿ ನೀತಿವಂತರಾಗಿ ಇರತಕ್ಕಂತ ನಾವು ನೀತಿಗೆ ಇರತಕ್ಕಂತ ಗುಣಲಕ್ಷಣಗಳನ್ನು ಧರಿಸಿಕೊಂಡು ದೇವರನ್ನು ಪ್ರಚುರಪಡಿಸಿ ದೈವ ಲಕ್ಷಣಗಳನ್ನು ಅವರಲ್ಲಿ ಮೂಡಿಸುವುದಕ್ಕೆ ನಾವು ಪ್ರಯತ್ನಿಸಬೇಕು. ನಾವು ನೀತಿವಂತರಾಗಿರ್ತಕ್ಕಂಥ ನಾವು ಅವರನ್ನು ನೀತಿಯೊಳಗೆ ನಡೆಸುವುದಕ್ಕೆ ನಾವು ಪ್ರಯತ್ನಿಸಬೇಕು. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ದುಷ್ಟನು ಅನೇಕ ಜನರನ್ನು ಆಕರ್ಷಿಸಿಕೊಂಡು ನಮಗೆ ವಿರೋಧ ಪಕ್ಷವನ್ನು ಕಟ್ಟಿಕೊಂಡು ಜೀವನ ಮಾಡ್ತಾ ಇದ್ದಾನೆ. ಅಂತವನ ಬಂಧನದಲ್ಲಿರ್ತಕ್ಕಂಥವರನ್ನು ಬಿಡಿಸಿಕೊಳ್ಳಬೇಕಂತಂದ್ರೆ ನಾವೆಂಗಿರ್ಬೇಕು ಒಂದ್ಸಲ ಆಲೋಚನೆ ಮಾಡ್ರಿ. ನಾವೆಂಗಿರ್ಬೇಕು? ಜಾಣರಾಗಿರ್ಬೇಕು. ಅದಕ್ಕೆ ನಾವಲ್ಲಿ 16, 17ನೇ ವಚನದಲ್ಲಿ ನೋಡಿದ್ವಿ. ಏನ್ ಹೇಳ್ತಾ ಇದನಲ್ಲಿ? ನೀವು ಮನುಷ್ಯರ ವಿಷಯದಲ್ಲಿ ಎಚ್ಚರವಾಗಿರ್ರಿ, ಮನುಷ್ಯರ ವಿಷಯದಲ್ಲಿ ಎಚ್ಚರವಾಗಿರ್ರಿ. ಯಾಕಂದ್ರೆ ಎಲ್ಲರೂ ಕೂಡ ನಿಮಗೆ ಶತ್ರುತ್ವವನ್ನು ಕಟ್ಟಿಕೊಂಡಿದ್ದಾರೆ, ಎಲ್ಲರೂ ಕೂಡ ನಿಮಗೆ ಶತ್ರುಗಳಾಗಿದ್ದಾರೆ. ಆ ಶತ್ರುಗಳಾಗಿರತಕ್ಕಂಥವರನ್ನು ಮಿತ್ರಗಳನ್ನಾಗಿ ಮಾಡಿಕೊಳ್ಳತಕ್ಕಂಥ ಜವಾಬ್ದಾರಿ ನಿಮ್ಮದಾಗಿದೆ ಪ್ರಿಯರೇ. ಹೌದಾ ಇಲ್ವಾ? ನಮ್ಮದಾಗಿದೆ. ಮಿತ್ರಗಳನ್ನಾಗಿ ಮಾಡ್ಕೊಳ್ಬೇಕು. ದೇವ್ರು ಹೇಳ್ತಾ ಇದ್ದಾನೆ ಅವ್ರ ವಿಷಯದಲ್ಲಿ ಎಚ್ಚರಿಕೆ ಆಗಿರ ಅಂತ ಹೇಳಿ. ದೂರ ಇಡಂತಲ್ಲ, ಅವ್ರನ್ನ ಪ್ರೀತಿ ಮಾಡಬೇಕು. ದೇವರ ವಾತ್ಸಲ್ಯತೆಯನ್ನು ಅವರಿಗೆ ತೋರಿಸಿಕೊಡ್ಬೇಕು. ದೇವರು ಎಷ್ಟು ಕರುಣಾಮಯನಾಗಿದ್ದಾನೋ, ಎಷ್ಟು ಪ್ರೀತಿ ಸ್ವರೂಪನಾಗಿದ್ದಾನೋ, ಆತನ ಎಷ್ಟು ಒಳ್ಳೆ ದೇವರಾಗಿದ್ದಾನ ಅಂತಕ್ಕಂಥದ್ದನ್ನು ನಾವು ತೋರಿಸಿಕೊಡ್ಬೇಕು. ಆ ತೋರಿಸಿಕೊಡುವಾಗ, ಆ ದಾರಿಯಲ್ಲಿ ನಾವು ನಡೆಯುವಾಗ, ಆ ಮಾರ್ಗವನ್ನು ನಾವು ಪ್ರಚಾರ ಮಾಡುವಾಗ ನಮಗೆ ಬರ್ತಕ್ಕಂಥ ಶೋಧನೆಗಳು, ಕಷ್ಟಗಳು, ನಿಂದೆಗಳು, ಅವಮಾನಗಳು ಭಯಂಕರವಾಗಿರ್ತಾವ ಪ್ರಿಯರೇ.
ಇದೆಲ್ಲವನ್ನು ಸಹಿಸಿಕೊಳ್ಳುವವನು ಧನ್ಯನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನಾವು ಯಾವಾಗಾದರೂ ಕರ್ತನ ನಾಮವನ್ನು ಕೊಂಡಾಡುತ್ತಾ ಕರ್ತನ ನಾಮವನ್ನು ಪ್ರಚುರಪಡಿಸ್ತೀವೋ ಆ ಸಂದರ್ಭದಲ್ಲಿ ನಮಗೆ ವಿರೋಧ ಪಕ್ಷ ಬಹಳ ಆಗುತ್ತಾ. ವಿರೋಧಿಗಳು ನಮ್ಮ ಕುಟುಂಬದಲ್ಲೇ ನಮಗೆ ವಿರೋಧಿಗಳಾಗ್ತಾರ, ನಾವು ನಂಬಿದವರೇ ನಮಗೆ ವಿರೋಧಿಗಳಾಗ್ತಾರ, ನಮ್ಮ ಸಭೆಯವರೇ ನಮಗೆ ವಿರೋಧಿಗಳಾಗ್ತಾರ, ನಮ್ಮವರು ಅನ್ಕೊಂಡವರೇ ನಮಗೆ ವಿರೋಧಿಗಳಾಗ್ತಾರ. ಆದರೂ ಕೂಡ ಜಾಗ್ರತೆಯಿಂದ ಜಾಣರಾಗಿ ಅವರನ್ನು ನಾವು ಗೆಲ್ಲುವಂತ ಪ್ರಯತ್ನ ನಾವು ಮಾಡಬೇಕಾಗಿದೆ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಇವತ್ತು ಕುಟುಂಬನೇ ನಾಶ ಆಗುವುದಕ್ಕೆ ಕಾರಣ ಏನಂತಂದ್ರೆ ದುಷ್ಟನ ಕಡೆಗೆ ಅಥವಾ ದುಷ್ಟನ ಸಾಮ್ರಾಜ್ಯ ಹೆಚ್ಚಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ದೊಡ್ಡ ಸಾಮ್ರಾಜ್ಯ ಅವಂದು, ಈ ಲೋಕ ಅವಂದು, ಈ ಲೋಕದಲ್ಲಿ ಅವನಿದ್ದಾನೆ, ಈ ಲೋಕದಕ್ಕೆ ಅವನಿಗೆ ಕಾಲಾವಕಾಶ ಕೊಡಲ್ಪಟ್ಟಿದೆ. ಅವನದಾಗಿರುವುದರಿಂದ ಅವನು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸುವಂತ ಕೆಲಸ ಮಾಡ್ತಾನೆ. ಅನೇಕರ ಮೇಲೆ ದಬ್ಬಾಳಿಕೆ ನಡೆಸಿ ಅನೇಕರನ್ನು ವಶಪಡಿಸಿಕೊಂಡು ಅನೇಕರನ್ನು ತನ್ನ ವಶದಲ್ಲಿಟ್ಟುಕೊಂಡು ದೇವರ ಕಡೆಗೆ ಹೋಗದಂತೆ ಕಟ್ಟಿ ಹಾಕೊಂಡಿದ್ದಾನೆ. ತಿಳಿದಂತವರನ್ನು ಕೂಡ ನಂಬಿದಂತವರನ್ನು ಕೂಡ ಅವನೇನ್ ಮಾಡ್ತಾ ಇದ್ದಾನೆ, ವಶ ಮಾಡಿಕೊಳ್ತಾ ಇದ್ದಾನೆ. ಪ್ರೀತಿಯುಳ್ಳಂತ ಮಕ್ಕಳೇ, ಒಂದ್ಸಲ ನಾವು ಇದೇ ಮತ್ತೇನ್ ಬರೆಸುವಾರ್ತೆ 24ನೇ ಅಧ್ಯಾಯ 24ನೇ ಅಧ್ಯಾಯ 24ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. 24ನೇ ವಚನ, 24ನೇ ಅಧ್ಯಾಯ 24. ಸುಳ್ಳ ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವನು. ಅಬ್ಬಬ್ಬಬ್ಬಬ್ಬ, ಅವನು ನೆಟ್ವರ್ಕ್ ಬಹಳ ಇದೆ ಪ್ರಿಯರೇ. ಪ್ರಪಂಚದಲ್ಲಿ ಅವನು ನೆಟ್ವರ್ಕ್ ಬಹಳ ಇದೆ. ಯಾರೋ ಅನ್ಯ ಜನಾಂಗದವರು ಅವನಿಗೆ ಸಂಬಂಧಪಟ್ಟವರಂತ ನಾವು ಮಾತಾಡಿಕೊಳ್ಳುವುದಕ್ಕಿಂತ ಸುಳ್ಳು ಪ್ರವಾದಿಗಳು, ಸುಳ್ಳು ಯೇಸು ಕ್ರಿಸ್ತರು ಕೂಡ ಬರ್ತಾರಂತ ಪ್ರಿಯರೇ. ಬಂದಿದ್ದಾರೆ ಆಲ್ರೆಡಿ. ನಾನೇ ಕ್ರಿಸ್ತನು ಅಂತ ಹೇಳಿಕೊಳ್ಳುವವರು ಬೇಕಾದಷ್ಟಿದ್ದಾರೆ ಭೂಮಿ ಮೇಲೆ. ಎಲ್ಲಾ ದೇಶಗಳಲ್ಲೂ ಕೂಡ ಇದ್ದಾನೆ ನಾನೇ ಯೇಸು ಸ್ವಾಮಿ ಅಂತ ಹೇಳಿಕೊಳ್ಳತಕ್ಕಂಥವರು. ಆ ಸುಳ್ಳು ಪ್ರವಾದಿಗಳು ಏನ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದೆ ಇಲ್ಲಿ ವಾಕ್ಯ ಅಂತಂದ್ರೆ, ಸಾಧ್ಯವಾದರೆ ಯಾರನ್ನ ಮೋಸ ಮಾಡ್ತಾರಂತ, ದೇವರಾದುಕೊಂಡ ಜನಾಂಗವನ್ನು ಕೂಡ ಮೋಸಗೊಳಿಸ್ತಾರಂತ. ಅವ್ರು ಬಂದು ವಾಕ್ಯದಿಂದನೇ ಮೋಸಪಡಿಸ್ತಾರೆ, ವಾಕ್ಯದಿಂದನೇ ಮೋಸ ಮಾಡ್ತಾರಂತ. ವಾಕ್ಯ ಹೇಳೇ ಮೋಸ ಪಡಿಸ್ತಾರೆ, ಮತ್ತೆ ಬೇರೆ ಏನಲ್ಲ. ಹೌದಾ? ವಾಕ್ಯ ಹೇಳಿ ಮನುಷ್ಯರನ್ನ ಮೋಸಪಡಿಸಿ ಸೈತಾನು ವಶ ಮಾಡಿಕೊಳ್ತಾನಂತಂದ್ರೆ, ಬೈಬಲ್ ಹಿಡ್ಕೊಂಡು ಬೋಧಕನ ವೇಷದಲ್ಲಿದ್ದುಕೊಂಡು ಸುವಾರ್ತೆ ಹೇಳ್ತೀನಂತೇಳಿ ಅವರನ್ನ ಮಾತುಗಳಿಂದ ಮರಳುಗೊಳಿಸಿ ದೇವರ ವಚನಗಳು ತೋರಿಸಿ ಇದು ತಪ್ಪು ಅಂತೇಳಿ ಅವರ ಮನಸ್ಸುಗಳನ್ನು ಕೆಡಿಸಿ ತನ್ನ ಕಡೆಗೆ ತಿರುಗಿಸುವಂತ ಆಲೋಚನೆ ಉಳ್ಳಂತವನು ದುಷ್ಟನು ಪ್ರಿಯರೇ. ಎಂಥ ಕುತಂತ್ರ ಅವನಲ್ಲಿದೆ, ಒಂದ್ಸಲ ಆಲೋಚನೆ ಮಾಡ್ರಿ ಪ್ರಿಯರೇ. ಕುಟುಂಬನ ಹೆಂಗ ಒಡೆದಾಗ್ತಾ ಇದ್ದಾನೆ, ದೇವರ ಕುಟುಂಬನ ಹೆಂಗ ನಾಶ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಗೊತ್ತಾಗ್ಬೇಕು ಪ್ರಿಯರೇ ನಮಗೆ. ಪ್ರಾರಂಭ ಮನುಷ್ಯರು ಆದಾಮ ಅವ್ವರ ಮಧ್ಯದಲ್ಲೇ ಪ್ರೇರೇಪಣೆ ಮಾಡಿದವನು. ಆದಾಮನ ಮತ್ತು ಅವ್ವನನ್ನು ದೇವರಿಗೆ ದಕ್ಕದ ಹಾಗೆ ಮಾಡಿದ ಪ್ರಿಯರೇ. ದೇವರು ಹೋಗ್ಲಿ ಬಿಡು, ಕ್ಷಮಿಸಿ, ದೇವರು ಮಾತು ಆಜ್ಞೆ ಮೀರಿ ಹಣ್ಣು ತಿಂದ್ರು ಕೂಡ, ಅವರು ದಿಗಂಬರಿಗಳಾದ್ರೂ ಕೂಡ ದೇವರು ಪ್ರೀತಿ ಮಾಡಿ ಅವರಿಗೆ ಚರ್ಮದ ಬಟ್ಟೆಗಳನ್ನು ತೊಡಿಸಿ ಅವ್ರನ್ನ ಹೊರಗೆ ಕಳಿಸಿ, ಹೋಗಿ ದುಡ್ಕೊಂಡ್ ತಿನ್ರಿ, ಇನ್ಮೇಲೆ ಆದ್ರೂ ನೀವು ಬೇಸಿರ್ರ ಅಂತೇಳಿ ಕಳಿಸಿದಾಗ ಕೂಡ ಆದಾಮನ ಕುಟುಂಬವನ್ನು ಕೆಡಿಸಿದ ಪ್ರಿಯರೇ. ಆದಾಮನ ಕುಟುಂಬ ಸರ್ವನಾಶ ಮಾಡಿದ ಪ್ರಿಯರೇ. ಹೌದಾ ಇಲ್ವಾ? ಇಬ್ಬರೇ ಹುಟ್ಟಿದ ಮಕ್ಕಳು, ಆ ಇಬ್ಬರು ಮಕ್ಕಳನ್ನು ಕೆಡಿಸಿ ಮನಸ್ಸುಗಳನ್ನು ಬೇರ್ಪಡಿಸಿ, ಒಬ್ಬನ ದೇವ್ರ ಕಡೆಗೆ ಒಬ್ಬನ ಸೈತಾನ ಕಡೆಗೆ ಆಗಿ ಅಣ್ಣ ತಮ್ಮಂದ್ರು ಜಗಳ ಮಾಡಿಕೊಂಡು ಕೊನೆಗೂ ನೀತಿವಂತನಾಗಿರ್ತಕ್ಕಂಥ ಹೇಬೇಲನ್ನು ಸಾಯಿಸಲ್ಪಟ್ಟ. ಆಲೋಚನೆ ಮಾಡ್ರಿ ಪ್ರಿಯರೇ. ದುಷ್ಟನು ದೇವರೊಂದಿಗೆ ಅನ್ಯೋನ್ಯತವಾಗಿ ಇರಬೇಕಂತ ನಾವೆಷ್ಟು ಪ್ರಯತ್ನ ಮಾಡಿದ್ರು ಕೂಡ ನಮ್ಮನ್ನು ಅಗಲಿಸಿ ದೇವರಿಗೆ ಬಾಧೆಯನ್ನು ಹುಟ್ಟಿಸಿ ನಮ್ಮನ್ನು ದೇವರ ಮೇಲೆ ರೇಗಿಸಿ ದೇವರೇ ಇಲ್ಲನ್ನಂತ ಶಬ್ದದ ನಮ್ಮ ಬಾಯಿ ಮುಖಾಂತರ ನುಡಿಸುವಂತವನಾಗಿದ್ದಾರೆ. ಇದು ನೀವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ದೇವರಾದುಕೊಂಡ ಜನಾಂಗದವರಂದ್ರೆ ದೀಕ್ಷೆ ಸ್ನಾನ ತಗೊಂಡು ಬೈಬಲ್ ಹಿಡ್ಕೊಂಡು ಬೋಧನೆ ಮಾಡಿ ವಾಕ್ಯ ಕೇಳಿ ಅದರಂತೆ ನಡೆದು ಭಕ್ತರಾಗಿ ನಡ್ಕೊಳ್ತಕ್ಕಂಥವರು ದೇವರಾದುಕೊಂಡ ಜನಾಂಗದವರು ಅಂತಂದ್ರೆ.
ದೇವರು ಪ್ರತ್ಯೇಕವಾಗಿ ಏರ್ಪಾಟ್ ಮಾಡಿಕೊಂಡಾಗಲೂ ಕೂಡ ಅವನ್ ಏನ್ ಮಾಡ್ತಾನಂತೆ, ಅವರನ್ನು ಮೋಸ ಮಾಡ್ತಾನಂತ ಪ್ರಿಯರೇ, ಮೋಸ ಮಾಡ್ತಾನಂತೆ. ಬೈಬಲ್ ವಚನಗಳ ಸಾರಾಂಶ ಸರಿಯಾಗಿ ಹೇಳದೆ ಸುಳ್ಳು ಸುಳ್ಳು ಬೋಧನೆಗಳನ್ನು ಹೇಳಿ, ಈಗ ದೇವರು ನಿಮಗೆ ಎಲ್ಲಿದ್ದಾನೆ, ದೇವ್ರು ನಂಬಿರಿ ನೀವು ಕಷ್ಟ ಇದೆ ನಿಮಗೆ, ದೇವ್ರು ನಂಬಿದ್ರಿ ನಿಮ್ಗೆ ಎಲ್ಲಿ ಸುಖ ಇದೆ, ದೇವ್ರು ನಂಬಿರಿ ನಿಮ್ಗೆ ಏನು ಒಳ್ಳೇದಾಗ್ತಾ ಇದೆ, ಎಲ್ಲ ಕಷ್ಟ, ಎಲ್ಲ ರೋಗ, ಎಲ್ಲ ನಿಂದೆಗಳು, ಏನಿದೆ ನಿನ್ ಜೀವನ, ಹಿಂಗೇನ ದೇವ್ರಂದ್ರೆ? ದೇವ್ರಂದ್ರೆ ಹೆಂಗಿರ್ಬೇಕಂದ್ರೆ ಆಶೀರ್ವಾದ ಮಾಡಲ್ಪಡಬೇಕು, ದೇವ್ರಂದ್ರೆ ದೊಡ್ಡದಾಗಿ ಇದು ಮಾಡ್ಬೇಕು ನಿಮ್ಮನ್ನ, ಅದು ಮಾಡ್ಬೇಕು ನಿಮ್ಮನ್ನ ಅಂತ ಹೇಳಿ ಇವತ್ತು ಪ್ರಪಂಚದಲ್ಲಿ ಅನೇಕರ ಆಗಿರ್ತಕ್ಕಂಥವರನ್ನು ಕೂಡ ಹಿಂದಕ್ಕೆ ಅಂದ್ರೆ ಸೈತಾನ್ ಕಡೆಗೆ ಎಳ್ಕೊಂಡಿದ್ದಾನಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆಲ್ಲ ಪ್ರಿಯರೇ. ಅನೇಕರನ್ನು ಕೂಡ ತನ್ನ ಕಡೆಗೆ ಸೆಳೆದುಕೊಂಡಿದ್ದಾನೆ. ಯಾಕಂದ್ರೆ ಸಾಧ್ಯವಾದರೆ ದೇವರ ಆದುಕೊಂಡ ಜನಾಂಗವರನ್ನು ಕೂಡ ಮೋಸ ಮಾಡಿ ಪ್ರವಾದಿಗಳ ಮುಖಾಂತರ, ಪಾಸ್ಟರ್ಗಳ ಮುಖಾಂತರ ಸುಳ್ಳೋಪದೇಶವನ್ನು ಹೇಳುತ್ತಾ, ಸುಳ್ಳು ಹೇಳಿ ಮೋಸ ಮಾಡುತ್ತಾ ಅವರನ್ನು ಭಕ್ತಿಯಿಂದ ಅಥವಾ ಜ್ಞಾನದಿಂದ ಅವರನ್ನು ದೂರ ಮಾಡಿ ಅಜ್ಞಾನ ದಶಕ್ಕೆ ಕಳಿಸಿದನಂತಂದ್ರೆ ನೀವು ನಂಬುತ್ತೀರಾ ಪ್ರಿಯರ? ಆಲೋಚನೆ ಮಾಡ್ರಿ. ಎಷ್ಟು ಇವತ್ತು ಕ್ರೈಸ್ತರೆಲ್ಲರೂ ಕೂಡ ಹೇಗಿದ್ದಾರೆ, ಎಷ್ಟು ಡಿನೋಮಿನೇಷನ್ಗಳಾಗಿದ್ದಾವೆ. ಈ ಕ್ರೈಸ್ತರೆಲ್ಲರೂ ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ? ಏನಾದ್ರೂ ದೇವರಾದುಕೊಂಡ ಜನಾಂಗದವರಂತ ಏನಾದ್ರೂ ಕಾಣ್ತಾ ಇದ್ದಾರಾ? ಎಷ್ಟು ಮೋಸಕ್ಕೆ ಒಳಗಾಗಿದ್ದಾರೆ ಪ್ರಿಯರೇ, ಎಷ್ಟು ಮೋಸಕ್ಕೆ ಒಳಗಾಗಿದ್ದಾರೆ. ಇದ್ದಿದ್ದು ಇದ್ದಂಗೆ ಬೋಧ ಮಾಡ್ತಕ್ಕಂಥ ಬೋಧಕರು ಸ್ವಲ್ಪ ಜನ ಆಗಿದ್ದಾರೆ ಪ್ರಿಯರೇ. ಇದ್ದದ್ದು ಇದ್ದಂಗೆ ಹೇಳುವಂತವರು ಕೂಡ ಸಾಧ್ಯವಾದ್ರೆ ಇವರು ಕೂಡ ಸುಳ್ಳಾದ ಬೋಧನೆಗಳನ್ನು ಮಾಡಿ ಆ ಬೈಬಲ್ ಅಲ್ಲಿ ಇರ್ತಕ್ಕಂಥ ಶಬ್ದಗಳಿಗೆ ಸರಿಯಾದ ಅರ್ಥವನ್ನು ಬಿಡಿಸಿ ಹೇಳದೆ ಇರುವಂತವರು ಕೂಡ ಆಗಿದ್ದಾರೆ. ಇವತ್ತು ಸತ್ಯ ಬೋಧನೆ ಹೇಳ್ತೀವಿ ಅಂತ ಹೇಳ್ತಕ್ಕಂಥವರು ಅದರ ಸಾರಾಂಶ ಹೇಳಕ್ ಬರಲ್ಲ. ಸತ್ಯ ಬೋಧಕರನ್ನು ಸಹಿತವಾಗಿ ಮರುಳುಗೊಳಿಸಿ ಇದೇ ನಿಜ ಅಂತ ಹೇಳಿ ತಾನು ಅನ್ಕೊಂಡಿದ್ದೇ ಸತ್ಯ ಅಂತ ತಿಳ್ಕೊಂಡು ಬೋಧನೆ ಮಾಡ್ತಕ್ಕಂಥವರಾಗಿದ್ದಾರೆ ಇವತ್ತು ಅನೇಕರು ಕೂಡ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಆಲೋಚನೆ ಮಾಡ್ರಿ. ದುಷ್ಟನು ಯಾವ ರೀತಿ ನಮ್ಮನ್ನು ಸಂಹರಿಸ್ತಾ ಇದ್ದಾನೆ, ದುಷ್ಟನು ಯಾವ ರೀತಿ ದೇವರ ಕುಟುಂಬದೊಂದಿಗೆ ನಮ್ಮನ್ನು ಸೇರಿಸದ ಹಾಗೆ ಮಾಡ್ತಾ ಇದ್ದಾನೆ ಎಂದಾದ್ರೆ ಆಲೋಚನೆ ಮಾಡಿದ್ರ ಇವತ್ತು ನಮ್ಮ ಕುಟುಂಬಗಳು ಸಮಾಧಾನ ಇಲ್ಲ. ಇವತ್ತು ನಮ್ಮ ಕುಟುಂಬಗಳು ಒಡೆದೋಗ್ತಾ ಇದ್ದಾವೆ. ಇವತ್ತು ನಮ್ಮ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ತಂದೆ ತಾಯಿ ಇರ್ಬೋದು, ತಂದೆ ತಾಯಿ ಮಕ್ಕಳಾಗಿರ್ಬೋದು, ಒಡೆದೋಗ್ತಾ ಇದೆ, ಚೂರ್ ಆಗ್ತಾ ಇದೆ. ಹೊಂದಾಣಿಕೆ ಇಲ್ದಾಗ ಆಗಿದೆ ಇವತ್ತು ಕ್ರೈಸ್ತರ ಕುಟುಂಬಗಳು ಕೂಡ ಆ ರೀತಿ ಇದಾವೆ ಅಂತಂದ್ರೆ ಕಾರಣ ದುಷ್ಟನು ನಮ್ಮ ಮಧ್ಯದಲ್ಲಿ ಕೆಲಸ ಇನ್ನೂ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅಣ್ಣ ತಮ್ಮಂದಿರ ಜಗಳ, ಒಡ ಹುಟ್ಟಿದವರು ಕೂಡ ಜಗಳ, ಒಂದೇ ತಂದೆ ಹುಟ್ಟಿದಂತ ಮಕ್ಕಳು ಮತ್ತೆ ತಂದೆಗೂ ಜಗಳ, ಗಂಡ ಹೆಂಡರ ಮಧ್ಯೆ ಜಗಳ, ಅತ್ತೆ ಸೊಸೆ ಮಧ್ಯೆ ಜಗಳ, ತಾಯಿ ಮಗಳು ಮಧ್ಯದಲ್ಲಿ ಜಗಳ. ಎಷ್ಟು ಜಗಳಗಳಾಗೋದಕ್ಕೆ ಕಾರಣ ಜಗಳ ಅನ್ನಂತ ಶಬ್ದ ಎಲ್ಲಿಂದ ಹುಟ್ಟಿತು? ಪ್ರಾರಂಭದಲ್ಲಿ ಏನಾದ್ರೂ ದೇವರಿಂದನೇ ಹುಟ್ಟಿತಾ ಇದಂದ್ರೆ ದೇವರಿಂದ ಈ ಜಗಳ ಅಂತಕ್ಕಂಥ ಶಬ್ದನೇ ಹುಟ್ಟಿಲ್ಲ ಪ್ರಿಯರೇ. ಎಲ್ಲಿಂದ ಯಾರಿಂದ ಹುಟ್ಟಿತು ಅಂದ್ರೆ ದುಷ್ಟನಿಂದ ಹುಟ್ಟಿರ್ತಕ್ಕಂಥ. ಎಲ್ಲಿ ಹುಟ್ಟಿತು? ಪರಲೋಕದಲ್ಲೇ ಹುಟ್ಟಿತು ಪ್ರಿಯರೇ. ಪರಲೋಕದಲ್ಲೇ ಜಗಳ ಉಂಟಾಯಿತು ಪ್ರಿಯರೇ. ಅನೇಕ ದೇವದೂತರನ್ನು ಮರಳುಗೊಳಿಸಿಕೊಂಡು, ದೇವದೂತರನ್ನು ಏರ್ಪಾಟ್ ಮಾಡಿಕೊಂಡು ದೇವರ ಮೇಲೆ ತಿರುಗಿ ಬಿದ್ದು ಮಿಕಾಯೇಲ ದೇವದೂತ ಮೇಲೆ ಯುದ್ಧ ಮಾಡಿ ಯುದ್ಧದಲ್ಲಿ ಸೋತು ಹೋಗಿ ಭೂಮಿ ಮೇಲೆ ಬಿದ್ದು ಭೂಮಿ ಮೇಲಿಂದ ಮತ್ತೆ ದೇವರಿಗೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದಾನಂತಂದ್ರೆ ಅವನದೊಂದು ನೆಟ್ವರ್ಕ್ ಎಷ್ಟಿದೆ ಅಂತ ಒಂದ್ಸಲ ಆಲೋಚನೆ ಮಾಡ್ರಿ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಅದಕ್ಕಾಗಿ ನಾವು ಚೆನ್ನಾಗಿ ಆಲೋಚನೆ ಮಾಡಬೇಕಾಗಿದೆ. ದುಷ್ಟನ ಆಲೋಚನೆಗಳು ಎಂತವು ಅಂತಕ್ಕಂಥದ್ದು ಆಲೋಚನೆ ಮಾಡಬೇಕಾಗಿದೆ. ಮೂರ್ಖತನದಿಂದ ಏನೇನೋ ಮಾತಾಡ್ಕೊಂಡು ಏನೋ ನಾನು ವಾಕ್ಯ ಹೇಳ್ಕೊಂಡು ಹೋಗ್ತೀನಿ, ನಾನು ಏನೋ ಒಂದು ಸಬ್ಜೆಕ್ಟ್ ಮೇಲೆ ಮಾತಾಡ್ತೀನಿ, ನಾನೊಂದು ಸಬ್ಜೆಕ್ಟ್ ಹೇಳ್ತೀನಿ ಅಂತೇಳಿ ಸಬ್ಜೆಕ್ಟ್ ಹೇಳ್ಕೊಂಡು ಹೋದ್ರೆ ಅದಲ್ಲ ಪ್ರಿಯರೇ. ಇವತ್ತು ಸೈತಾನನು ಯಾವ ರೀತಿ ವಂಚನೆ ಮಾಡಿ ಆತ್ಮಗಳನ್ನು ನಾಶನ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ಅದನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ. ಇವತ್ತು ಅನೇಕರು ಬೋಧಕರಿದ್ದಾರೆ, ಪ್ರಯೋಜನ ಇಲ್ಲ. ಆಶೀರ್ವಾದದ ಬಗ್ಗೆ ಹೇಳ್ತಾರೆ, ರೋಗಗಳು ಹೋಗ್ತಾವ ಅಂತೇಳಿ ಸ್ವಸ್ಥತೆ ಬಗ್ಗೆ ಹೇಳ್ತಾರೆ, ಆಸ್ತಿ ಬರ್ತದಂತ ಹೇಳ್ತಾರೆ, ನಿಮಗೆ ಉದ್ಯೋಗ ಬರ್ತದಂತ ಹೇಳ್ತಾರೆ, ನಿಮಗೆ ದೇವ್ರು ನಂಬಿದ್ರೆ ನಿಮಗೆ ಲಾಭ ಬರ್ತದಂತ ಹೇಳ್ತಾರೆ, ನೀವು ಯೇಸು ಸ್ವಾಮಿ ನಂಬಿದ್ರೆ ನೀವು ದೊಡ್ಡ ಅಗರ್ಭ ಶ್ರೀಮಂತರ ಆಗ್ತಾರಂತ ಹೇಳ್ತಾರೆ. ಅಬ್ರಹಾಮನ ಇಸಾಕನ ಯಾಕೋಬನ್ ತೋರಿಸ್ತಾರೆ, ಅವ್ರ ಆಶೀರ್ವಾದ ಹೊಂದಿದ್ದಾರೆ, ಹಂಗೊಂದಿದ್ದಾರೆ ಹಿಂಗೊಂದಿದ್ದಾರೆ ಅಂತ ಹೇಳಿ ಇದೇ ಸ್ಟೇಜ್ಗಳ ಮೇಲೆ ಇದೆ, ಚರ್ಚ್ಗಳಲ್ಲಿ ಇದೆ, ಕುಟುಂಬ ಪ್ರಾರ್ಥನೆಗಳಲ್ಲಿ ಇದೆ.
ಏನ್ರಿ ಬೇರೆ ದೇಶದಿಂದ ಬಂದಂತ ಇಂಟರ್ನ್ಯಾಷನಲ್ ಸ್ಪೀಕರ್ಗಳು ಬಂದ್ರು ಅದೇ ಬೋಧನೆ, ಇಲ್ಲಿ ಲೋಕಲ್ ಆಗಿ ಬೋಧನೆ ಮಾಡ್ತಕ್ಕಂಥ ಬೋಧಕರು ಅದೇ ಬೋಧನೆ, ಸಭೆಯಿಂದ ಮೊದಲುಗೊಂಡು ಹಳ್ಳಿಯಿಂದ ಮೊದಲುಗೊಂಡು ಅಮೆರಿಕದವರೆಗೂ ಕೂಡ ಇವತ್ತು ಬೋಧನೆ ಏನಿದೆ ಅಂದ್ರೆ ಆಶೀರ್ವಾದ ಆಶೀರ್ವಾದ ಆಶೀರ್ವಾದ. ದುಷ್ಟನು ಯಾವ ರೀತಿ ಮರಳು ಮಾಡ್ತಾ ಇದ್ದಾನೆ, ಮನುಷ್ಯರ ಮನಸ್ಸನ್ನು ಯಾವ ರೀತಿ ತನ್ನ ಕಡೆಗೆ ತಿರುಗಿಸಿಕೊಂಡು ದೇವರಿಗೆ ದಕ್ಕದ ಹಾಗೆ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಇವತ್ತು ಯಾರಾದ್ರೂ ಆಲೋಚನೆ ಮಾಡ್ತಾ ಇದ್ದಾರಾ? ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಯಾರಾದ್ರೂ ಆಲೋಚನೆ ಮಾಡ್ತಾ ಇದ್ದಾರಾ? ಇಲ್ಲ ಪ್ರಿಯರೇ. ಕೇವಲ ಶೂನ್ಯವಾಗಿ ಶರೀರ ಸಂಬಂಧವಾದಂತ ಆಶೀರ್ವಾದಗಳನ್ನು ತೋರಿಸಿ ಶರೀರ ಸುಖಭೋಗಗಳ ಮೇಲೆ ಮನಸ್ಸಿಡುವ ಹಾಗೆ ಮಾಡಿದಾನೆ ಪ್ರಿಯರೇ. ಅನೇಕರು ಅದರ ಮೇಲೆ ಮನಸ್ಸಿಟ್ಟುಕೊಂಡು ಕೇವಲ ಲೋಕ ಸಂಬಂಧಗಳ ಮೇಲೆ ಮನಸ್ಸಿಟ್ಟುಕೊಂಡು ಬದುಕ್ತಾ ಇದ್ದಾರೆ. ನಾನು ದುಡಿಬೇಕು ದುಡಿಬೇಕು, ಗಳಿಸಬೇಕು 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 ಗಳಿಸಬೇಕಂತೇಳಿ ಗಳಿಸುವುದರಲ್ಲೇ ನಿರಂತರವಾಗಿದ್ದಾನೆ ಮನುಷ್ಯ. ಆತ್ಮೀಯ ಜೀವಿತ ಹೇಗಿದೆ, ನಾನು ಎಷ್ಟರ ಮಟ್ಟಿಗೆ ದೇವರಲ್ಲಿ ನಾನು ಸ್ಟ್ಯಾಂಡರ್ಡ್ ಆಗಿದ್ದೇನೆ, ಎಷ್ಟರ ಮಟ್ಟಿಗೆ ನಾನು ದೈವತ್ವದಲ್ಲಿ ಬೆಳಿತಾ ಇದ್ದೇನೆ ಅಂತಕ್ಕಂಥ ಆಲೋಚನೆ ಏನಾದ್ರೂ ಇದೆನಾ? ಕಷ್ಟ ಬಂದಾಗ ಪ್ರಾರ್ಥನೆ ಮಾಡ್ಕೊಳ್ತಾನೆ, ಯಥಾಸ್ಥಿತಿಯಾಗಿ 3 ಹೊತ್ತು ಪ್ರಾರ್ಥನೆ ಮಾಡ್ಬೇಕು ಅಂತ ಒಂದು ಸಿದ್ಧಾಂತ ಇಟ್ಟುಕೊಂಡು ದಾನಿಯೇಲ್ 3 ಹೊತ್ತು ಪ್ರಾರ್ಥನೆ ಮಾಡಿದಂತೇಳಿ ದಾನಿಯೇಲ್ ಮುಂದಿಟ್ಟುಕೊಂಡು ಅಗೋ ನಾನು 3 ಹೊತ್ತು ಪ್ರಾರ್ಥನೆ ಮಾಡ್ತೇನೆ ಅಂತೇಳಿ ಆ 3 ಹೊತ್ತು ಪ್ರಾರ್ಥನೆಯಲ್ಲಿ ಕೂಡ ನೀನು ಅದೇ ಏನಂದ್ರೆ ನನಗೆ ಅದು ಬೇಕು, ನನಗಿದು ಬೇಕು, ನನಗೆ ಅದು ಕೊಡು ಇದು ಕೊಡು ಅನ್ನಂತ ಆಲೋಚನೆ ಇಟ್ಟುಕೊಂಡೇ ಇವತ್ತು ನಿನ್ನ ಜೀವನ ನಡೆದು ಹೋಗಿದೆ ಹೊರತು ದೇವರಿಗೋಸ್ಕರ ಬದುಕಬೇಕು, ನಾನು ದೇವರನ್ನು ಏನು ಕೇಳ್ತಾ ಇದ್ದೀನಿ ಅಂತ ಪರಿಜ್ಞಾನ ಇವತ್ತು ಮನುಷ್ಯನಿಗಿಲ್ಲ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಎಷ್ಟು ಕ್ರೂರತ್ವವನ್ನು ಧರಿಸಿಕೊಂಡಿದ್ದಾನೆ ಒಂದ್ಸಲ ಆಲೋಚನೆ ಮಾಡ್ರಿ. ಅದಕ್ಕೆ ಅವನು ದೇವರ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನಂತ ನೀವು ನಂಬುತ್ತೀರಾ? ದೇವರ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ದೇವರ ಸಿಂಹಾಸನ ಎಲ್ಲಿದೆ ಹೇಳ್ರಿ ನೋಡೋಣ. ದೇವರ ಸಿಂಹಾಸನ ಎಲ್ಲಿದೆ? ದೇವರ ದೇವಾಲಯದಲ್ಲಿದೆ. ಅಂದ್ರೆ ನಮ್ಮ ಹೃದಯವೆಂಬ ಸಿಂಹಾಸನ ದೇವರದು, ಹೌದಾ ಇಲ್ಲ? ನಮ್ಮ ಹೃದಯವೇ ಆತನ ಆಲಯ ಎಂಬುದಾಗಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ, 6ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡಬಹುದು ಪ್ರಿಯರೇ. 3ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ನೋಡಿದ್ರೆ ಅಲ್ಲಿ ಏನ್ ಹೇಳ್ತಾ ಇದೆ ಒಂದ್ಸಲ ಓದ್ರಿ ಪ್ರಿಯರೇ. 3:16 ಓದ್ರಿ. ನೀವು ದೇವರ ಆಲಯವಾಗಿದ್ದೀರಿ, ದೇವರು ಆತ್ಮನು ನಿಮ್ಮೊಳಗೆ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು. ಅಂದ್ರೆ ದೇವರ ಆಲಯ ಕೆಟ್ಟೋಗ್ತಾ ಇದೆ ಅಂತ ಪ್ರಿಯರೇ. ಅದೇ 6ನೇ ಅಧ್ಯಾಯ 19ನೇ ವಚನ, 6ನೇ ಅಧ್ಯಾಯ 19ನೇ ವಚನ, ನಿಮ್ಮ ದೇಹವೇ ದೇವರ ಆಲಯವೆಂಬುದು ನಿಮಗೆ ತಿಳಿಯದು, ದೇವರ ಆತ್ಮವು ನಿಮ್ಮ ಗರ್ಭಗುಡಿಯಲ್ಲಿ ಕೂತುಕೊಂಡಿದ್ದಾನೆ. ಅಂದ್ರೆ ದೇವರು ಗರ್ಭಗುಡಿ ಯಾವುದಂದ್ರೆ ನಮ್ಮ ದೇಹವೇ ಅಂತಕ್ಕಂಥದ್ದನ್ನು ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಪ್ರಿಯರೇ. ಈ 2 ವಚನ ಭಾಗದಲ್ಲಿ ನಮ್ಮ ದೇಹವು ದೇವರ ಆಲಯವಾಗಿರ್ಬೇಕು, ನಮ್ಮ ಹೃದಯ ದೇವರಿಗೆ ಗರ್ಭಗುಡಿ ಆಗಿರ್ಬೇಕು ಅಂತ ಹೇಳ್ತದೆ. ಗರ್ಭಗುಡಿ ನಾವು ಗುಡಿ ಗೋಪುರಗಳಲ್ಲೇ ನೋಡ್ತೀವಿ, ಅನ್ಯ ಜನರು ಹಿಂದೂಗಳು ಕಟ್ಟಿಕೊಂಡಿರ್ತಾರಲ್ಲ ಗುಡಿಗಳಲ್ಲಿ ಒಂದು ಗರ್ಭ ಗುಡಿ ಅಂತಕ್ಕಂಥದ್ದು ಒಂದು ಇರ್ತದ. ಅದರಲ್ಲಿ ಬಗ್ಗಿ ಬಾಗಿ ಹೋಗ್ಬೇಕು ಪ್ರಿಯರೇ. ನಾನ್ ನಟ್ಟಿಗೆ ಹೋಗುತ್ತಂದ್ರೆ ಆಗಲ್ಲ, ತಲೆ ಬಾಗಿ ಹೋಗ್ಬೇಕು. ಅಲ್ಲಿ ಒಂದು ಅವ್ರು ಅನ್ಕೊಂಡಂತ ದೇವರ ಮೂರ್ತಿಯನ್ನು ಕುಂದಿರ್ಸ್ಕೊಂಡಿರ್ತಾರ. ಅದು ದೇವರ ಗರ್ಭಗುಡಿ ಅಂತೇಳಿ ಅವ್ರು ಅನ್ಕೊಳ್ತಾರ. ಈಗ ಬೈಬಲ್ ಪ್ರಕಾರ ದೇವರ ಗರ್ಭಗುಡಿ ಯಾವ್ದಂತಂದ್ರೆ ನಿನ್ನ ಹೃದಯ ಎಂಬುದಾಗಿ. ಈ ಹೃದಯವೆಂಬ ಗರ್ಭಗುಡಿ ಈ ದೇಹದಲ್ಲಿ ಇರುವುದರಿಂದ ಈ ದೇಹವೇ ದೇವರಿಗೆ ಆಲಯವಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೆ ಈ ಆಲಯವು ಯಾರಿಗೆ ನಿವಾಸ ಯೋಗ್ಯವಾಗಿದೆ? ದೇವರಿಗೆನಾ ದುಷ್ಟನಿಗೆನಾ? ಯಾರಿಗೆ ಇದು ಆಲಯವಾಗಿ ಕಾಣ್ತಾ ಇದೆ ಅಂತ ನಾವು ಆಲೋಚನೆ ಮಾಡುವಾಗ ಥೆಸಲೋನಿಕದವರಿಗೆ ಬರೆದಂತ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. 4ನೇ ವಚನ, 2ನೇ ಅಧ್ಯಾಯ 4ನೇ ವಚನ, 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಯಾವುದು ದೇವರನ್ನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ. ಎಲ್ಲಿ ಕೂತಿದ್ದಾರಂತ? ದೇವರ ಗರ್ಭಗುಡಿ. ನಾವು
ಕೊರಿಂಥ ಪತ್ರಿಕೆಯಲ್ಲಿ ನೋಡಿದೀವಿ, ದೇವರ ಗುಡಿ ಯಾವದಂತ? ಹೃದಯ. ಹೌದಾ? ಹೃದಯವೆಂಬ ಗುಡಿಯಲ್ಲಿ ದೇವರು ಕುಂದಿರಬೇಕಾಗಿದೆ, ದೇವರಿಗೆ ಸ್ಥಾನ ಕೊಡಬೇಕಾಗಿದೆ. ಆದರೆ ಈಗ ಈ ವಚನದ ಪ್ರಕಾರ ಯಾರು ಕೂತ್ಕೊಂಡಿದಾರಂತ ದೇವರ ಗರ್ಭಗುಡಿಯಲ್ಲಿ? ದುಷ್ಟನು, ಸೈತಾನನು ದೇವರನ್ನೇ ಎದುರಿಸಿ ಯಾವುದು ಪೂಜೆ ಹೊಂದುತ್ತದೋ, ಯಾವುದು ದೇವರೆನಿಸಿಕೊಳ್ಳುತ್ತದೋ ಅದೆಲ್ಲವನ್ನು ಎದುರಿಸಿ ಏನ್ ಮಾಡಿದಾರಂತ? ದೇವರ ಗರ್ಭ ಗುಡಿಯಲ್ಲಿ ಕೂತುಕೊಂಡಿದ್ದಾನೆ. ಅಂದ್ರೆ ಮನುಷ್ಯರೆಲ್ಲರ ಹೃದಯಗಳಲ್ಲಿ ಯಾರು ಕೂತ್ಕೊಂಡಿದ್ದಾನೆ ಅಂತ ಆಲೋಚನೆ ಮಾಡಿದ್ರೆ ಸೈತಾನನು ಕೂತ್ಕೊಂಡಿದ್ದಾನೆ. ಸೈತಾನನು ಕುಂತುಕೊಂಡಿರುವುದರಿಂದ ಇಡೀ ಸಮಾಜನೇ ಕೆಟ್ಟು ಹೋಗ್ತಾ ಇದೆ. ಚಿಕ್ಕ ಮಕ್ಕಳು ಮೊದಲುಗೊಂಡು ವೃದ್ಧಾಪದವರೆಗೂ ಕೂಡ ಇರತಕ್ಕಂತ ಮನುಷ್ಯರು ಎಲ್ಲಾ ದುರ್ಚಟಗಳಿಗೆ ದಾಸರಾಗಿ ಕುಡುಕುತನ, ದುಂದುತನ, ಮೋಸ, ಕೊಲೆ, ವ್ಯಭಿಚಾರ, ಕಳ್ಳತನ ಎಲ್ಲ ಈ ಪ್ರಪಂಚದಲ್ಲಿ ಜಗಳ ಅನ್ನಂಥದ್ದು ಪ್ರಾರಂಭ ಆಗಿದೆ. ಯಾರು ಕುಂತಿದ್ದಾರೆ ಮನುಷ್ಯನಲ್ಲಿ ಅಂದ್ರೆ ದುಷ್ಟನು ಕುಂತಿದ್ದಾನೆ. ದುರ್ಮಾರ್ಗನು ಪ್ರತಿಯೊಬ್ಬನ ಹೃದಯದಲ್ಲಿ ಜಾಗವನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ. ಪ್ರತಿಯೊಂದು ಮನುಷ್ಯರ ಹೃದಯ ಅವನ ಆಲಯವಾಗಿದೆ, ಅವನ ಸಿಂಹಾಸನವಾಗಿದೆ. ಇದನ್ನ ಮರಿಬಾರದು. ನಿನ್ನ ಹೃದಯ ಹೇಗಿದೆ ಅಂತಕ್ಕಂಥದ್ದು ನಿನ್ನನ್ನು ನೀನೇ ಆಲೋಚನೆ ಮಾಡ್ಕೊ. ಆಮೇಲೆ ವಾಕ್ಯ ಕೇಳ್ತಾ ಇದೆಯಲ್ಲ, ವಾಕ್ಯ ಕೇಳಿದ ಮೇಲೆ ನೀನು ಆಲೋಚನೆ ಮಾಡ್ಕೊ, ನನ್ನ ಹೃದಯ ಯಾರಿಗೆ ಆಲಯವಾಗಿದೆ, ಯಾರಿಗೆ ಸಿಂಹಾಸನ ಹಾಕಿದ್ದೀನಿ ನನ್ನ ಹೃದಯದಲ್ಲಿ ಅಂತ ನೀನು ಆಲೋಚನೆ ಮಾಡ್ಕೋಬೇಕಾಗಿದೆ. ಹೌದೇ ಅಲ್ವಾ? ಅಂದ್ರೆ ಇವತ್ತು ಪ್ರಪಂಚದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರ ಹೃದಯ ಯಾರಿಗೆ ಸಿಂಹಾಸನ? ದುಷ್ಟನಿಗೆ ಸಿಂಹಾಸನ. ಅಲ್ಪ ಸ್ವಲ್ಪ ಜನ ಎಣಿಕೆಯಲ್ಲಿರ್ತಕ್ಕಷ್ಟು ಜನ ಮಾತ್ರ ದೇವರನ್ನು ನಂಬಿಕೊಂಡಿದ್ದಾರೆ. ಸ್ವಲ್ಪ ಜನ ಮಾತ್ರ ದೇವರಿಗೆ ಆಲಯವನ್ನಾಗಿ ಮಾಡಿಕೊಂಡಿದ್ದಾರೆ. ಸ್ವಲ್ಪ ಜನ ತಮ್ಮ ಹೃದಯವನ್ನು ದೇವರಿಗೆ ಸಿಂಹಾಸನವನ್ನಾಗಿ ಇಟ್ಟಿದ್ದಾರೆ. ಪ್ರಿಯರೇ, ಆ ಸಿಂಹಾಸನದಲ್ಲಿ ದೇವರು ಕೂತ್ಕೊಳ್ಬೇಕಂತ ಆಸೆ ಪಡ್ತಾ ಇದ್ದಾನೆ. ಆ ಸಿಂಹಾಸನದ ಮೇಲೆ ಸ್ವಲ್ಪ ಜನ ದೇವರನ್ನು ಕುಂದಿರಿಸಿಕೊಂಡಿದ್ದಾರೆ. ಎಷ್ಟು ಜನ ಅಂತ ಇಷ್ಟು ಜನ ಅಂತ ನಾನು ಹೇಳಕ್ ಆಗಲ್ಲ. ಯಾಕಂದ್ರೆ ಕ್ರೈಸ್ತರು ಕೂಡ ಮರುಳಾಗಿದ್ದಾರೆ ಸೈತಾನಿಗೆ ಅಂತೇಳಿ ಮತ್ತೇನು ಬರೆಸುವಾರ್ತೆ 24ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡಿದ್ವಿ. ಸಾಧ್ಯವಾದರೆ ದೇವರಾದುಕೊಂಡ ಜನಾಂಗವರು ಕೂಡ ಅವನು ಮೋಸ ಮಾಡಿದ್ದಾನೆ, ಮೋಸ ಮಾಡ್ತಾ ಇದ್ದಾನೆ ಅನ್ನತಕ್ಕಂಥ ಶಬ್ದವನ್ನು ನಾವು ಅಲ್ಲಿ ಓದಿಕೊಂಡಿದ್ದೇವೆ. ಆದ್ರೆ ಕ್ರೈಸ್ತರು ಕೂಡ 90% ಕ್ರೈಸ್ತರು ಕೂಡ ಯಾರಿಗೆ ಓಟ್ ಹಾಕ್ತಾ ಇದಾರೆ ಅಂದ್ರೆ ದುಷ್ಟನಿಗೆ ಓಟ್ ಹಾಕ್ತಾ ಇದ್ದಾರೆ. ಎಷ್ಟು ಪರ್ಸೆಂಟು? 90%. ನೀವೇನ ಅನ್ಕೊಳ್ಳಿ, ಯಾಕಂದ್ರೆ ಶರೀರ ಸಂಬಂಧವಾದ ಆಲೋಚನೆಗಳಲ್ಲಿ ಇದ್ದಾರೆ ಇನ್ನು ಕ್ರೈಸ್ತರು ಕೂಡ ಇನ್ನ ಲೋಕ ಸಂಬಂಧವಾದಂತ ಆಲೋಚನೆಗಳು, ಶರೀರ ಸಂಬಂಧವಾದಂತ ಆಲೋಚನೆಗಳಲ್ಲಿ ಇದ್ದಾರೆ. ಆದ್ರೆ 90% ಕ್ರೈಸ್ತರು ಕೂಡ ಅವನಿಗೆ 10% ಕ್ರೈಸ್ತರು ಮಾತ್ರ ದೇವರಿಗೆ ಸ್ಥಾನಮಾನ ಕೊಟ್ಟು, ಗೌರವ ಕೊಟ್ಟು, ಭಕ್ತಿಯಿಂದಲೂ ಭಯದಿಂದಲೂ ಆತನ ವಾಕ್ಯಕ್ಕೆ ಕಿವಿಗೊಟ್ಟು ಆತನ ವಾಕ್ಯದ ಪ್ರಕಾರ ಬದುಕುವಂತವರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನಂತಿರೋ ಈ ವಿಡಿಯೋ ಯೂಟ್ಯೂಬ್ ಅಲ್ಲಿ ಬಂದಾಗ ನೀವು ಕಾಮೆಂಟ್ ಬರ್ಕೊಳ್ಳಿ. ನಿಮ್ಮ ಮನಸ್ಸಾಕ್ಷಿನ ಕೇಳಿ ನೀವು ಕಾಮೆಂಟ್ ಬರೀರಿ. ನನ್ನ ಬೈತಿರೋ, ನನ್ನ ಹೊಗಳಿತಿರೋ, ಅಥವಾ ದೇವ್ರ ವಾಕ್ಯದ ಸತ್ಯ ಅಂತ ಹೇಳ್ತಿರೋ ಅದು ನಿಮಗ್ ಬಿಟ್ಟಿದ್ದು. ಯೂಟ್ಯೂಬ್ ಅಲ್ಲಿ ಬರ್ತಲ್ಲ ಅವಾಗ ನೀವು ಕಾಮೆಂಟ್ ಬರ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಯಾಕಂದ್ರೆ ಪ್ರಪಂಚ ಎಲ್ಲವೂ ಕೂಡ ದುಷ್ಟನ ಕಡೆಗೆ ಆದ್ರೆ ಸ್ವಲ್ಪ ಜನ ಕ್ರೈಸ್ತರಾಗಿದ್ರೆ ಆ ಕ್ರೈಸ್ತರಲ್ಲಿ ಕೂಡ 90% ಕ್ರೈಸ್ತರು ದುಷ್ಟನಿಗೆ ಅವಕಾಶ ಮಾಡಿಕೊಟ್ರೆ ಇನ್ನ ಮಿಕ್ಕಿದ್ದು 10% ಕ್ರೈಸ್ತರು ದೈವ ಲಕ್ಷಣವನ್ನು ಹೊಂದಿಕೊಂಡಿದ್ದಾರೆ. ಅಂದ್ರೆ ಈಗ ನಾವು ಈ ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ ಎಲ್ಲರೂ ತೆಗಿಬೇಕು. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 23ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಯೇಸು ಸ್ವಾಮಿ ಹೇಳಿದ ಮಾತು ಇಲ್ಲಿ ನೆರವೇರಿತೋ ಇಲ್ಲ ನೋಡೋಣ ಪ್ರಿಯರೇ. ಆ ಕಾಲದಲ್ಲಿ ಆತನು ಸ್ವಾಮಿ, ರಕ್ಷಣೆ ಹೊಂದುವವರು ಸ್ವಲ್ಪ ಜನರು ಎಂದು ಕೇಳಲು ಆತನು ಅವರಿಗೆ, ಇಕ್ಕಟ್ಟಾದ ಬಾಗಿಲಿನಲ್ಲಿ ಒಳಕ್ಕೆ ಹೋಗುವುದು ಎಣಗಾಡಿರಿ, ಬಹು ಜನ ಒಳಕ್ಕೆ ಹೋಗುವುದಕ್ಕೆ ನೋಡುವರು, ಆದರೆ ಅವರಿಂದ ಆಗುವುದಿಲ್ಲ. ಸ್ವಲ್ಪ ಜನ. ಈಗ ನಾನು 10% ಅಂದಿದ್ದು ಕರೆಕ್ಟ್ ಅಂತಿದೆ? ಸ್ವಲ್ಪ ಜನ
100ರಲ್ಲಿ 10% ಅಂದ್ರೆ 90% ಜನ ಎಣಗಾಡ್ತಾರ ಎಣಗಾಡ್ತಾರ ಹೋಗ್ಬೇಕು, ನಾನು ಪರಲೋಕಕ್ಕೆ ಹೋಗ್ಬೇಕಂತ ಎಣಗಾಡ್ತಾರ. ಆದ್ರೆ ಅವರಿಂದ ಆಗೋದಿಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. ಸ್ವಲ್ಪ ಜನ ಮಾತ್ರ ಆ ಇಕ್ಕಟ್ಟಾದ ಬಾಗಿಲಲ್ಲಿ ಹೋಗುವುದಕ್ಕೆ ಸಾಧ್ಯ ಹೊರತು ಎಲ್ಲರೂ ಹೋಗೋದು ಅಸಾಧ್ಯ ಎಂಬುದಾಗಿ ಹೇಳ್ತಾ ಇದ್ದಾನೆ. ಎಲ್ಲರೂ ಹೋಗಕ್ ಆಗಲ್ವಾ? ಎಲ್ಲರೂ ಹೋಗಕ್ಕೆ ಆಗಲ್ಲ ಅಂತೆ. ಯಾಕೆ? ಶರೀರ ಸಂಬಂಧವಾದಂತ ಆಲೋಚನೆಗಳು ಇವರಿಗೆ ಅಡ್ಡ ಬರ್ತಾವ. ಶರೀರ ಸಂಬಂಧವಾದಂತ ಕೋರಿಕೆಗಳು, ಇಷ್ಟ, ಆಶೆಗಳು ಅಡ್ಡ ಬರ್ತಾ ಇವರಿಗೆ. ಅದಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ, ಸ್ವಲ್ಪ ಜನ ಮಾತ್ರ ದೇವರ ಕಡೆಗೆ ತಿರುಗಿಕೊಂಡು ನಡೀತಕ್ಕಂಥವರಾಗಿದ್ದಾರೆ ವಿನಃ ಎಲ್ಲಾ ಜನರು ನಂಬಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳು ಹೋಗಲ್ಲ. ಪರಲೋಕಕ್ಕೆ ಹೋಗ್ಬೇಕಂತ ಎಣಗಾಡವರು ಅನ್ಯ ಜನರ, ಕ್ರೈಸ್ತರಾಗಿರ್ತಕ್ಕಂಥವರ? ಆಲೋಚನೆ ಮಾಡ್ಬೇಕು ನೀವು. ಆ ಪರಲೋಕಕ್ಕೆ ಹೋಗ್ಬೇಕಂತ ಎಣಗಾಡವರು, ಪ್ರಯತ್ನ ಮಾಡವರು, ಪ್ರಯಾಸ ಪಡ್ತಕ್ಕಂಥವ್ರು ಯಾರು? ಕ್ರೈಸ್ತರು ತಾನೆ, ಕ್ರೈಸ್ತರು ತಾನೆ, ಅನ್ಯ ಜನರಲ್ಲ. ಇಲ್ಲಿ ಯೇಸು ಸ್ವಾಮಿ ಮಾತಾಡಿದ ಮಾತು ಅನ್ಯ ಜನರ ವಿಷಯದಲ್ಲಿ ಮಾತಾಡಿಲ್ಲ, ಇಲ್ಲಿ ಕ್ರೈಸ್ತರ ವಿಷಯದಲ್ಲಿ ಮಾತಾಡಿದಾನೆ. ಆತನನ್ನು ಅನುಸರಿಸುವವರು, ಆತನನ್ನು ನಂಬಿವಿ ಅಂತ ಹೇಳಿಕೊಂಡವರ ವಿಷಯದಲ್ಲಿ ಮಾತಾಡ. ಯೇಸು ಸ್ವಾಮಿ ಬೋಧನೆ ಬಹಳ ಕಠಿಣವಾಗಿದೆ ಪ್ರಿಯರ, ಬಹಳ ಕಠಿಣವಾಗಿದೆ. ಆ ಬೋಧನೆ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಶಿಷ್ಯನು ಒಬ್ಬನು ಕೇಳ್ತಾ ಇದ್ದಾನೆ ಯೇಸು ಸ್ವಾಮಿ ಏನಂತ, 22ನೇ ವಚನದಲ್ಲಿ, ಆತನು ಊರೂರಿಗೆ ಗ್ರಾಮ ಗ್ರಾಮಕ್ಕೂ ಹೋಗಿ ಉಪದೇಶ ಮಾಡುತ್ತಾ ಯೆರೂಸಲೇಮಿಗೆ ಪ್ರಯಾಣ ಮಾಡುತ್ತಿದ್ದನು. ಆ ಕಾಲದಲ್ಲಿ ಒಬ್ಬನು, ಸ್ವಾಮಿ, ರಕ್ಷಣೆ ಹೊಂದುವರು ಸ್ವಲ್ಪ ಜನವು. ನಿನ್ನ ಬೋಧನೆ ಕೇಳ್ತಿದ್ರೆ ಇದು ಬಹಳ ಇಕ್ಕಟ್ಟಾಗಿದೆ, ಬಿಕ್ಕಟ್ಟಾಗಿದೆ. ನೀನು ಮಾತಾಡುವಂತ ಮಾತುಗಳು ಯಾರು ನಂಬಲ್ಲ. ಈ ಮಾತು ನಂಬಿದ್ರೂ ಅದರಂತೆ ನಡೆಯುವುದು ಬಹಳ ಕಷ್ಟ ಸ್ವಾಮಿ. ನಿನ್ನನ್ನು ಬಹಳ ಮಂದಿ ನಂಬುತ್ತಾರ, ಬಹಳ ಮಂದಿ ನಂಬುತ್ತಾರ, ಬಟ್ ಅದರಂತೆ ನಡಿಬೇಕು ಅಂತಂದ್ರೆ ಆಗಲ್ಲ ಸ್ವಾಮಿ. ಬಹಳ ಕಷ್ಟ ಅನಿಸ್ತದ ಸ್ವಾಮಿ. ಅದಕ್ಕೆ ನಂದು ಡೌಟ್ ಇದೆ, ಕ್ಲಿಯರ್ ಮಾಡು ಅಂತಂದ್ರೆ ಏನಂದ್ರೆ, ರಕ್ಷಣೆ ಹೊಂದುವವರು ಸ್ವಲ್ಪ ಜನನಾ ಅಂತ ಕೇಳ್ತಾ ಇದ್ದಾನೆ. ರಕ್ಷಣೆ ಹೊಂದುವವರು ಸ್ವಲ್ಪ ಜನನಾ ಅಂತಂದಾಗ ಹೌದು, ಸ್ವಲ್ಪ ಜನನೇ. ಬಹಳ ಮಂದಿ ಪ್ರಯತ್ನ ಮಾಡ್ತಾರ. ಎಷ್ಟು ಜನ? ಈಗ ಪ್ರೆಸೆಂಟ್ ಆಗಿ ಸುಮಾರು 300 ಕೋಟಿ ಜನರು ಕ್ರೈಸ್ತರು ಇದಾರಂತೆ, ಹೆಚ್ಚಿಗೆ ಇದ್ದಾರೆ. ನಾನು 300ಕ್ಕೆ ನಾನು ಟಾರ್ಗೆಟ್ ಇಟ್ಟಿದ್ದೀನಿ, ಅದಕ್ಕಿಂತ ಹೆಚ್ಚು ಜನರು ಇದಾರಂತೆ. ಜನಾಭ ಲೆಕ್ಕದಲ್ಲಿ ಕ್ರೈಸ್ತರು ಇಡೀ ವರ್ಲ್ಡ್ ಅಲ್ಲಿ, ವಿಶ್ವದಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ 300 ಕೋಟಿ ಜನರು ಕ್ರೈಸ್ತರಿದ್ದಾರೆ. ಈ 300 ಕೋಟಿ ಜನರಲ್ಲಿ 10% ಹಾಕೊಂಡ್ರೆ ಎಷ್ಟು ಜನ ಪರಲೋಕಕ್ಕೆ ಸೇರ್ತಾರೆ? ನೀವು ಆಲೋಚನೆ ಮಾಡ್ರಿ. ಒಂದೊಂದು ಡಿನೋಮಿನೇಷನ್ ದಲ್ಲಿ ಒಂದೊಂದು ಬೋಧನೆ, ಒಂದೊಂದು ಸಂಸ್ಥೆಯಲ್ಲಿ ಒಂದೊಂದು ಬೋಧನೆ, ಒಂದೊಂದು ಚರ್ಚಿನಲ್ಲಿ ಒಂದೊಂದು ರೀತಿ ಪದ್ಧತಿಗಳು, ಬೈಬಲ್ಗೆ ವಿರುದ್ಧವಾದಂತ ಆಲೋಚನೆಗಳು, ಬೈಬಲ್ಗೆ ವಿರುದ್ಧವಾದಂತ ಬೋಧನೆ, ಬೈಬಲ್ಗೆ ವ್ಯತಿರೇಕವಾದಂತ ಆಲೋಚನೆಗಳು ಇಟ್ಟುಕೊಂಡು ಬೋಧನೆ ಮಾಡತಕ್ಕಂಥವ್ರು ಬೋಧಕರಾಗಿದ್ದಾರೆ. ಅಂದ ಮೇಲೆ ಮತ್ತೆ ಈ 100% ಕ್ರೈಸ್ತರೆಲ್ಲರೂ ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯನಾ? ಆಲೋಚನೆ ಮಾಡ್ರಿ. ವ್ಯಭಿಚಾರ ಮಾಡಿದವನಾದ್ರೂ ಪರಲೋಕ ಹೋಗ್ತಾನಂತೆ, ವೇಷ ಹಾಕೊಂಡವನು, ವೇಷಧಾರಿ ಮಾತ್ರ ಪರಲೋಕ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಸ್ವಾಮಿ. ವ್ಯಭಿಚಾರ ಮಾಡಿದವನಾದ್ರೂ ಒಂದು ವೇಳೆ ಅವನು ಪರಲೋಕಕ್ಕೆ ಸೇರಿದ್ರೆ ಸೇರಾನು, ವೇಷಧಾರಿ ಒಳಗೊಂದು ರೀತಿ ಹೊರಗೊಂದು ರೀತಿ. ಒಳಗೇನೋ ಎಲ್ಲಾರನ್ನ ಪ್ರೀತಿ ಮಾಡೋಂತ ರೀತಿಯಲ್ಲಿ ಕಾಣ್ತಾನ, ಒಳಗೇನು ಕಕ್ಷೆ ಇಟ್ಟುಕೊಂಡು ಬೋಧನೆ ಮಾಡ್ತಿರ್ತಾನ, ಕಕ್ಷೆ ಇಟ್ಟುಕೊಂಡು ತಿರುಗಾಡ್ತಿರ್ತಾನ ಜನರ ಮಧ್ಯದಲ್ಲಿ. ನಾನೇ ಬೋಧಕ ಅಂತೇಳಿ. ಒಳಗೊಂದು ಕುತಂತ್ರ, ಹೊರಗೊಂದು ವೇಷ. ಹೊರಗೇನೋ ಕುರಿ ವೇಷ, ಒಳಗೇನೋ ತೋಳದ ವೇಷ ಹಾಕೊಂಡು ಜೀವನ ಮಾಡುವಂತ ಕ್ರೈಸ್ತರಾಗಿದ್ದಾರೆ ಇವತ್ತು. ಚರ್ಚಿನಲ್ಲಿ ಏನೋ ಭಕ್ತನಾಗಿ ಕಾಣ್ತಾನ, ಹೊರಗಡೆ ಹೋದ್ರೇನು ಬಾರ್ ಶಾಪ್ ನಲ್ಲಿ ಕುಂತು ಬೀರ್ ಎಳಿತಕ್ಕಂಥವನಾಗಿದ್ದಾನೆ. ಹೊರಗಡೆ ಹೋಗಿ ಸಿಗರೇಟ್, ಬೀಡಿ, ಗುಟ್ಕಾ ತಿನ್ನೋನು ಆಗಿದ್ದಾನೆ. ಮತ್ತೆ ಇಂಥವರೆಲ್ಲರೂ ಕೂಡ ಚರ್ಚಿನಲ್ಲಿ ನೋಡ್ತೀವಿ. ಚರ್ಚಿನಲ್ಲಿ ಸಭೆ ಲೆಕ್ಕ ನೋಡಿದ್ರೆ ನಮ್ ಚರ್ಚಲ್ಲಿ 100 ಮಂದಿ ಇದಾರೆ, ನಮ್ ಚರ್ಚಲ್ಲಿ 200 ಮಂದಿ ಇದಾರೆ, ನಮ್ ಚರ್ಚಲ್ಲಿ 500 ಮಂದಿ ಇದಾರೆ, ನಮ್ ಚರ್ಚಲ್ಲಿ 1000 ಮಂದಿ, 1,00,000 ಮಂದಿ, ಕೋಟಿ ಮಂದಿ ಇದಾರೆ ಅಂತ ಹೇಳಿ ಲೆಕ್ಕ ಕಟ್ಟಿಕೊಂಡು ಕ್ರೈಸ್ತರ ಜೀವನ ಮಾಡ್ತಾರೆ. ನಮ್ಮ ಚರ್ಚಿನಲ್ಲಿ ಇಷ್ಟು ಜನ ಇದ್ದಾರೆ ಅಂತ ಹೇಳಿ. ಇವರೆಲ್ಲ ಹೊರಗೋಗಿ ಯಾವುದೋ ಒಂದು ತಪ್ಪು ಮಾಡಿ ಬರ್ತಕ್ಕಂಥವರಾಗಿದ್ದಾರೆ, ಯಾವುದೋ ಒಂದು ದೇವರಿಗೆ ವಿರುದ್ಧವಾದ ಕಾರ್ಯ ಮಾಡಿ ಬರ್ತಕ್ಕಂಥವರಾಗಿದ್ದಾರೆ. ಮತ್ತೆ ಇವರೆಲ್ಲರೂ ಕೂಡ ಕ್ರೈಸ್ತರ ಲೆಕ್ಕದಲ್ಲೇ ಇದ್ದಾರೆ. ಮತ್ತೆ ದೇವ್ರ ಲೆಕ್ಕದಲ್ಲಿದ್ದಾರಾ? ದೇವ್ರ ಲೆಕ್ಕದಲ್ಲಿ ಇದ್ದೀವ ನಾವು? ಆಲೋಚನೆ ಮಾಡ್ಕೊಳ್ಳಿ ಪ್ರಿಯರೇ. ಬೋಧನೆ ಮಾಡುವುದು ಸುಲಭ ಪ್ರಿಯರೇ,
ಪ್ರೀತಿ, ಅನ್ಯೋನ್ಯತೆ, ವಾತ್ಸಲ್ಯತೆಯನ್ನು ಹಂಚಿಕೊಂಡು ನಡಿತಕ್ಕಂಥದ್ದು ಏನಿದೆ ನೋಡು, ಅದು ಶ್ರೇಷ್ಠವಾದದ್ದು ಪ್ರಿಯರೇ. ಅದು ವಾಕ್ಯದ ಪ್ರಕಾರ ಬದುಕುವಾಗ ವಾಕ್ಯ ಏನ್ ಹೇಳ್ತಾ ಇದೆ, ವಾಕ್ಯ ಎಂತ ಪ್ರೀತಿ ಮಾಡಂತದ, ವಾಕ್ಯ ನಮಗೆ ಏನು ಕಲಿಸಿಕೊಡ್ತದ ಅಂತಕ್ಕಂಥದ್ದನ್ನು ಅದನ್ನ ಅನುಸರಿಸಿ ನಡೆಯುವಾಗ ಅವಾಗ ನಿನಗೆ ನಿಂದೆಗಳು, ಅವಮಾನಗಳು ತಪ್ಪಲ್ಲ ಪ್ರಿಯರೇ. ನಿನಗೆ ಏಟುಗಳು ತಪ್ಪಲ್ಲ, ನಿನಗೆ ಬೈಗಳು ತಪ್ಪಲ್ಲ, ನಿನಗೆ ಅವಮಾನಗಳು ತಪ್ಪಲ್ಲ, ನಿನ್ನ ಮೇಲೆ ಇಲ್ಲದ ಸಲ್ಲದ ಮಾತುಗಳು ನೇರಾರೋಪಣೆ ಹೊರಿಸುವುದು ತಪ್ಪಲ್ಲ ಪ್ರಿಯರೇ. ಯಾಕಂದ್ರೆ ವಾಕ್ಯದ ಪ್ರಕಾರ ಬದುಕಬೇಕಂತ ನೀನು ಅನ್ಕೊಂಡಿದ್ದಿ, ಅದಕ್ಕೆ ನಿನ್ನ ಮೇಲೆ ಅನೇಕವಾದಂತ ಸಮಸ್ಯೆಗಳು ಉತ್ಪತ್ತಿ ಆಗುತ್ತವ. ಯಾರಿಂದ? ಮನುಷ್ಯರಿಂದ. ಅದಕ್ಕೆ ಮನುಷ್ಯರ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ ಎಂಬುದಾಗಿ ಹೇಳ್ತಾನ. ಯಾರ್ ನಂಬೇಕು, ಯಾರನ್ನ ಬಿಡಬೇಕು ಅರ್ಥ ಆಗ್ತಾ ಇಲ್ಲ ಪ್ರಿಯರೇ. ಯಾರ್ ನಮ್ಮವರು, ಯಾರು ಹೊರಗಿನವರು ಕೂಡ ಗೊತ್ತಾಗ್ತಾ ಇಲ್ಲ ಪ್ರಿಯರೇ. ಯಾಕಂದ್ರೆ ದುಷ್ಟನು ಎಲ್ಲರನ್ನ ಆವರಿಸಿಕೊಂಡಿದ್ದಾನೆ, ಎಲ್ಲರ ಹೃದಯಗಳಲ್ಲಿ ಸಿಂಹಾಸನ ಹಾಕೊಂಡಿದ್ದಾನೆ, ಎಲ್ಲರನ್ನು ವಂಚನೆ ಮಾಡ್ಕೊಂಡಿದ್ದಾನೆ, ಎಲ್ಲರಲ್ಲಿ ದ್ವೇಷ, ಕಕ್ಷ, ಅಸೂಯ. ಒಬ್ಬನು ಮುಂದಕ್ಕೆ ಹೋಗ್ತಾನ, ವಾಕ್ಯದಲ್ಲಿ ಅವನು ಬೆಳಿತಾನ, ಅವನು ವಾಕ್ಯದ ಮುಖಾಂತರ ಅನೇಕರಿಗೆ ಸುವಾರ್ತೆ ತಿಳಿಸಕಚ್ಚಾನಂತಂದ್ರೆ ಅವನ್ನ ಯಾವುದೋ ಒಂದು ರೂಪದಲ್ಲಿ ಅವನ ಹೆಸರು ಕೆಡಿಸಿ ಅವನ ಅವಮಾನಕ್ಕೆ ಗುರಿ ಮಾಡಿ ಅವನ ಟಾರ್ಗೆಟ್ ಇಟ್ಟು ಅವನ ಸಮಾಜದಲ್ಲಿ ಮೊದಲು ಕೆಟ್ಟವನಾಗಿ ಚಿತ್ರೀಕರಿಸ್ತಾರ ಪ್ರಿಯರೇ. ಸಮಾಜ ಅವನ ಕೆಟ್ಟವನಾಗಿ ಚಿತ್ರೀಕರಿಸಿ ಬಿಡ್ತಾರ. ಅವನು ಚೆನ್ನಾಗಿಲ್ಲ, ಅವನ ಕ್ಯಾರೆಕ್ಟರ್ ಚೆನ್ನಾಗಿಲ್ಲ, ಅವನು ಒಳ್ಳೆಯವನಲ್ಲ, ಅವನು ಒಳ್ಳೆ ಬೋಧಕಲ್ಲ, ಅವನು ಹುಷಾರಾಗಿರ್ರಿ, ನೀವು ಜಾಣರಾಗಿರ್ರಿ ಅಂತ ಬೋಧನೆ ಮಾಡ್ತಿರ್ತಾರ. ಮತ್ತೆ ನಾಚಿಕೆ ಇರ್ಬೇಕು. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಸೈತಾನನ ಮಕ್ಕಳು, ಯಾರು ದೇವರ ಮಕ್ಕಳು ಅಂತಕ್ಕಂಥದ್ದು ಹೇಳ್ಕೊಳ್ಳುವುದಕ್ಕೆ ನಾಚಿಕೆ ಇರ್ಬೇಕು ನಿಮಗೆ. ಮತ್ ನಿಮ್ಗಂದ್ರೆ ನಿಮಗೆಲ್ಲ ಪ್ರಿಯರು, ಇವತ್ತು ಬೋಧಕರು ಅನಿಸ್ಕೊಳ್ಳೋರಿಗೆ ಹೇಳ್ತಾ ಇದ್ರಿ, ಮತ್ತೆ ನೀವು ಸಿಟ್ಟಾಗಿದ್ದೀರಿ. ಇವತ್ತು ಬೋಧಕರು ಅನಿಸಿಕೊಳ್ಳೋವರಿಗೆ ಎಂತ ಕುತಂತ್ರ ಮಾಡ್ತಾ ಇದ್ದಾನೆ ಸೈತಾನನು. ಎಷ್ಟು ಕುಯುಕ್ತಿಪರನಾಗಿ ನಡೆಸ್ತಾ ಇದ್ದಾನೆ. ಮನುಷ್ಯರ ಮಧ್ಯದಲ್ಲಿದ್ದಾನೆ ಅವನು, ಮನುಷ್ಯರಲ್ಲಿದ್ದಾನೆ, ನಿನ್ನ ಹೃದಯದಲ್ಲಿ ಇದ್ದಾನೆ ಅವನು. ಹೃದಯಗಳನ್ನು ಕೆಡಿಸ್ತಾ ಇದ್ದಾನೆ. ಗೊತ್ತಾಯ್ತು. ಇದು ಯಾರಿಗ್ ಗೊತ್ತಾಗುತ್ತಾ? ನಾನು ಬೈಬಲ್ ಹಿಡ್ಕೊಂಡಿದ್ದೀನಿ, ನಾನು ಶಿಲ್ಬೆ ಹಾಕೊಂಡಿದ್ದೀನಿ ಕೊಳ್ಳಲ್ಲಿ, ನಾನು ಚರ್ಚಿಗೆ ಹೋಗ್ತಾ ಇದ್ದೀನಿ, ನಾನು ದೇವರ ಆಲಯದಲ್ಲಿ ಆಡಾಡ್ತೀನಿ, ದೇವರ ಆಲಯದಲ್ಲಿ ನಾನು ವಾಕ್ಯ ಹೇಳ್ತೀನಿ, ನಾನು ಸ್ಪೀಕರ್ ಆಗಿ ನಾನು ಪ್ರಜೆಗಳ ಮಧ್ಯದಲ್ಲಿ ಹೋಗಿ ಬೋಧ ಮಾಡಿ ಬರ್ತೀನಿ ಅಂತೇಳಿ ಈ ಒಂದು ಅಮಾಯಕತ್ವದಲ್ಲಿದ್ದಾನೆ ಮನುಷ್ಯ. ಅಮಾಯಕತ್ವದಲ್ಲಿ ಕುತಂತ್ರವನ್ನು ಇಟ್ಟುಕೊಂಡು ಜೀವನ ಮಾಡ್ತಾನಂತ ಅವನಿಗೆ ಗೊತ್ತಿಲ್ಲ. ಇದು ಸ್ಕ್ಯಾನ್ ಮಾಡುವಂತ ಪದ್ಧತಿ. ಇದು ಸ್ಕ್ಯಾನಿಂಗ್ ಸೆಂಟರ್ ಅಂದ್ರೆ ಇದು. ನೀನು ಬೋಧನೆ ಮಾಡ್ತಿರ್ಬೋದು, ನೀನು ಬೈಬಲ್ ಹಿಡ್ಕೊಂಡಿರ್ಬೋದು, ನೀನು ವಿಶ್ವಾಸಿ ಆಗಿರ್ಬೋದು, ನೀನು ಕಾಣಿಕೆ ಕೊಡ್ತಿರ್ಬೋದು, ನೀನು ಚರ್ಚ್ ಮೆಂಬರ್ ಆಗಿರ್ಬೋದು, ಚರ್ಚಿನಲ್ಲಿ ಒಬ್ಬ ಅಧ್ಯಕ್ಷ ಆಗಿರ್ಬೋದು, ನೀನು ವಾಕ್ಯ ಮುಖಾಂತರ ಸ್ಕ್ಯಾನ್ ಮಾಡ್ಕೊಳ್ತಾ ಇದೀಯ. ಸ್ಕ್ಯಾನ್ ಮಾಡ್ಕೊಳ್ತಾ ಇದೀಯಾ? ಸ್ಕ್ಯಾನಿಂಗೇ ಇಲ್ಲ, ಸ್ಕ್ಯಾನಿಂಗ್ ಸೆಂಟ್ರೇ ಇಲ್ಲ ನಿನ್ನ ಹತ್ರ. ಸ್ಕ್ಯಾನಿಂಗ್ ಸೆಂಟ್ರೇ ಇಲ್ಲ. ನಾನು ಒಂದು ಯೂಟ್ಯೂಬ್ ನಲ್ಲಿ ಮಾತಾಡ್ಕೊಂಡ್ಬಿಟ್ರೆ, ಅಥವಾ ನಾನು ಒಂದು 4 ಜನರ ಮಧ್ಯದಲ್ಲಿ ಬೋಧ ಮಾಡಿ ಬಂದ್ರೆ 4 ರೊಕ್ಕ ಬರ್ತಾವ, ನನ್ನ ಕುಟುಂಬ ನಡೆದೋಗ್ತದ, ನಾನೊಬ್ಬ ದೊಡ್ಡ ವ್ಯಕ್ತಿ ಕಾಣ್ಬಿಡ್ತನ ಅಂತ ಹೇಳಿ ಭ್ರಮೆಗೊಂಡು ಆಲೋಚನೆ ಮಾಡ್ಕೊಂಡು ಇವತ್ತು ಸುವಾರ್ತೆಗೆ ಹೋಗ್ತಾ ಇದ್ದಾರೆ ಅನೇಕರು. ತಪ್ಪು ಪ್ರಿಯರೇ, ಅದು ತಪ್ಪು. ಸ್ಕ್ಯಾನಿಂಗ್ ಸೆಂಟರ್ ಇಡು. ಬೈಬಲ್ ಹಿಡಿದು ಆ ಬೈಬಲ್ ವಚನದ ಭಾವನೆ ವಿವರಿಸು. ನಿನ್ನಲ್ಲಿ ಬಂದಿರತಕ್ಕಂತ ವಿಶ್ವಾಸಿಗಳಿಗೆ ತಿಳಿಸು. ಅದು ಅವ್ರು ಯಾವ ರೀತಿ ನಡ್ಕೊಳ್ತಾ ಇದಾರೆ, ಯಾವ ರೀತಿ ಪರಿವರ್ತನೆ ಹೊಂದಿದಾರ ಇಲ್ಲ ಅಂತಕ್ಕಂಥದ್ದನ್ನು ಉಪದೇಶ ಮಾಡೋವರಿಗೆ ನೀನು. ಅವಾಗ ಗೊತ್ತಾಗ್ತದ ನೀನು ಚರ್ಚಿನಲ್ಲಿ ಇರ್ತಕ್ಕಂಥವ್ರು ಎಷ್ಟು ಜನ ಒರಿಜಿನಲ್, ಎಷ್ಟು ಜನ ಡೂಪ್ಲಿಕೇಟ್ ಅಂತಕ್ಕಂಥದ್ದು ಗೊತ್ತಾಗ್ತದ. ಅದು ನಿನ್ನದೂನು ಗೊತ್ತಾಗ್ತದ, ನಿನ್ನ ಆಲೋಚನೆಗಳು ಕಂಡು ಬರುತ್ತದ. ಅದಕ್ಕೆ ಬೈಬಲ್ ಸ್ಕ್ಯಾನಿಂಗ್ ಸೆಂಟರ್ ಅಂದ್ಮೇಲೆ ಬೈಬಲನ್ನ ಪರಿಶೋಧನೆ ಮಾಡ್ರಿ, ಬೈಬಲನ್ನು ಓದ್ರಿ, ಬೈಬಲನ್ನು ಚೆನ್ನಾಗಿ ತಿಳ್ಕೊಳ್ರಿ. ದಯಮಾಡಿ ಹೇಳ್ತೀನಿ, ಮನುಷ್ಯರ ಮೇಲೆ ಭಾರ ಹಾಕೊಂಡು ಇಮಾನುವೇಲ್ ಬ್ರದರ್ ಸತ್ಯ ಬೋಧನೆ ಮಾಡ್ತಾನೆ, ಆಯ್ತು ಇಮಾನುವೇಲ್ ಬ್ರದರ್ ನಂಬಿಬಿಟ್ಟಿನಿ, ಇಮಾನುವೇಲ್ ಬ್ರದರ್ ನಂಬಿದರೆ ಬೈಬಲ್ ನಂಬಿದಂಗೆ, ಬೈಬಲ್ ನಂಬಿದರೆ ದೇವ್ರು ನಂಬಿದಂಗೆ ಅಂತ ನರಕಕ್ಕೆ ಹೋಗ್ತಿ. ಇಮಾನುವೇಲ್ ಬ್ರದರ್ನ ನಂಬಿದರೆ ನಿನಗೆ ಪರಲೋಕ ಸಿಗಲ್ಲ. ಬೈಬಲ್ ಅನ್ನು ಪರಿಶೋಧನೆ ಮಾಡಿ ನಿನಗೆ ಹೇಳಿರ್ತಕ್ಕಂಥ ವಚನ ಆಧಾರನ್ನ ಪರಿಶೀಲನೆ ಮಾಡಿ ಅದನ್ನು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಜೀವನ ಮಾಡಿದಾಗ ಅವಾಗ ನೀನು ಪರಲೋಕಕ್ಕೆ ಹೋಗ್ತೀಯ. ನಾನು ಪರವಾಗಿಲ್ಲ,
ಒಳ್ಳೆ ಬೋಧಕ ಸಿಕ್ಕಿದ್ದಾನೆ, ನಮಗ ಒಳ್ಳೆ ಬೋಧನೆ ಮಾಡ್ತಾನಂತೇಳಿ ನನ್ನ ನಂಬಿದ್ರೆ ನಿಮ್ಗ ಪರಲೋಕ ಸಿಗುತ್ತಂತ ನಾನ್ ಹೇಳಲ್ಲಪ್ಪ. ಯಾವ ಬೋಧಕನಿಗೆ ಅಧಿಕಾರ ಇಲ್ಲ ನನ್ನ ನಂಬ್ರಿ ಪರಲೋಕ ಸಿಗುತ್ತಂತ ಹೇಳೋ ಅಧಿಕಾರ ಯಾವ ಬೋಧಕನಿಗೆ ಪ್ರಪಂಚದಲ್ಲಿ ಇಲ್ಲ. ಕೇವಲ ಯೇಸು ಕ್ರಿಸ್ತನನ್ನು ನಂಬಬೇಕು, ಆತನು ಹೇಳಿರ್ತಕ್ಕಂಥ ಮಾತುಗಳನ್ನು ನಾವು ತಿಳ್ಕೊಳ್ಬೇಕು, ಗ್ರಹಿಸ್ಕೊಳ್ಬೇಕು. ಆ ಮಾತನ್ನ ಸಾರಾಂಶವನ್ನು ಅರ್ಥ ಮಾಡಿಕೊಂಡು ಬದುಕಿದಾಗ ಮಾತ್ರ ಆ ವಚನದ ಮೇಲೆ ನಾವು ನಿಂತಾಗ ಮಾತ್ರ ನಾವು ಪರಲೋಕ ಹೋಗೋದಕ್ಕೆ ಸಾಧ್ಯ ಪ್ರಿಯರೇ. ಅಷ್ಟೇ ಹೊರತು ಎಲ್ಲಾರು ಪರಲೋಕ ಹೋಗ್ತಾರ ಅಂತಕ್ಕಂಥದ್ದನ್ನು ನೀವು ಇಟ್ಕೊಳ್ಬೇಡ್ರಿ ಪ್ರಿಯರೇ, ಇಟ್ಕೊಳ್ಬೇಡ್ರಿ. ಅವನು ಕುತಂತ್ರ ಬಹಳ ಇದೆ ಪ್ರಿಯರೇ. ಅವನು ಸಾಮಾನ್ಯನಲ್ಲ ಅಂತಕ್ಕಂಥದ್ದನ್ನು ನೀವು ಗ್ರಹಿಸ್ಕೊಳ್ಬೇಕಾಗಿದೆ. ಅವನು ಎಂತಂತವ್ರನ್ನ ಕಡಿಸಿದಾನಂತಂದ್ರೆ ದೊಡ್ಡ ದೊಡ್ಡವ್ರನ್ನ ಕಡಿಸಿದಾನೆ, ಪ್ರವಾದಿಗಳನ್ನ ಕಡಿಸಿದಾನೆ, ಬೋಧಕರ ಅನಿಸ್ಕೊಂಡವ್ರನ್ನ ಕಡಿಸಿದಾನೆ, ಮಹಾ ಭಕ್ತಾದಿಗಳನ್ನು ಸಹಿತವಾಗಿ ಕಡಿಸಿದಾನೆ. ಅಂತಂತವ್ರನ್ನ ಬೈಬಲ್ ನಲ್ಲಿ ಕಡಿಸಿರ್ತಕ್ಕಂಥದ್ದು ನೋಡೋಣ ಪ್ರಿಯರ್. ಇನ್ನು ಮುಂದಿನ ದಿನ ನೋಡೋಣ. ಅದಕ್ಕಾಗಿ ನೀವು ಜಾಣರಾಗಿರ್ರಿ, ಪರ್ಫೆಕ್ಟ್ ಆಗಿರೋದಕ್ಕೆ ಕಲ್ರಿ. ವಾಕ್ಯ ಹೇಳ್ತಾ ಇದೆ ಇಲ್ಲಿ, ನಾವು 22ನೇ ವಚನ ಮತ್ತೊಂದ್ಸಲ ಓದ್ಕೊಳ್ಳೋಣ. 13ನೇ ಅಧ್ಯಾಯದಲ್ಲಿ, ಆತನು ಊರೂರಿಗೂ ಗ್ರಾಮಕ್ಕೆ ಹೋಗಿ ಉಪದೇಶ ಮಾಡುತ್ತಾ ಯೆರೂಸಲೇಮಿಗೆ ಪ್ರಯಾಣ ಮಾಡುತ್ತಿದ್ದನು. ಯೇಸು ಸ್ವಾಮಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಸುವಾರ್ತೆಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದಂತ ಪ್ರಿಯರೇ. ಪ್ರತಿಯೊಂದು ಹಳ್ಳಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಪ್ರಾರಂಭ ಮಾಡಿನ. ಯಾವ ಹಳ್ಳಿ ಬಿಡಬಾರದು, ಎಲ್ಲಾ ಹಳ್ಳಿಗಳಿಗೆ ಸುವಾರ್ತೆ ಮಾಡ್ರಿ ಅಂತಂದ್ರೆ, ಇವತ್ತು ಭಕ್ತಾದಿಗಳು ಏನ್ ಮಾಡ್ಬಿಡ್ತಾರ ಅಂತಂದ್ರೆ, ಒಂದು ಚಾನಲ್ ಇಟ್ಕೊಂಡು ಚಾನಲ್ ನಲ್ಲಿ ಹೇಳ್ಕೊಂಡು ಕೂದಿರ್ತಾರ. ಯೂಟ್ಯೂಬ್ ಅಲ್ಲಿ ಹೋಗ್ಬೇಕು, ಯೂಟ್ಯೂಬ್ ಅಲ್ಲಿ ಹೇಳು, ವಾಕ್ಯ ಹೇಳು, ಇದ್ರ ಮುಖಾಂತರ ಅನೇಕ ಪ್ರಾಂತಗಳಿಗೆ ಹೋಗುತ್ತ. ಹಂಗಂತೇಳಿ ಯೂಟ್ಯೂಬ್ ನೋಡುವವರಿಗೆ ಮಾತ್ರ ಈ ವಾಕ್ಯ ಗೊತ್ತಾಗುತ್ತೆ. ಈಗ ನಾನು ಹೇಳ್ತಾ ಇದ್ದೇನಲ್ಲ, ಇದು ಯೂಟ್ಯೂಬ್ ನೋಡುವವರಿಗೆ ಮಾತ್ರ ಗೊತ್ತಾಗುತ್ತಾ, ಅಥವಾ ಈ ಗೂಗಲ್ ಮೀಟ್ ಅಲ್ಲಿ ಅಟೆಂಡ್ ಆದವರಿಗೆ ಮಾತ್ರ ಗೊತ್ತಾಗುತ್ತಾ? ಇದು ಅಪ್ಲೋಡ್ ಮಾಡಿ ನಾವು ಯೂಟ್ಯೂಬ್ ಅಲ್ಲಿ ಇಟ್ರೆ ಯೂಟ್ಯೂಬ್ ಅಲ್ಲಿ ಹೋಗುತ್ತಾ? ಮತ್ತೆ ಯೂಟ್ಯೂಬ್ ನೋಡ್ಲಾರ್ದವರಿಗೆ ಈ ವಾಕ್ಯ ಹೆಂಗ ಹೋಗ್ಬೇಕು? ನೀನು ಸ್ವಹ ಹಳ್ಳಿಗೆ ಹೋಗಿ, ನೀನು ಇತರ ಗ್ರಾಮಗಳಿಗೆ, ಇತರ ಪಟ್ಟಣಗಳಿಗೆ ಹೋಗಿ ಸುವಾರ್ತೆ ಮಾಡಿ ಬರಬೇಕಾಗಿದೆ. ಆದ್ರೆ ಏನ್ ಮಾಡ್ಬೇಕು? ನಿನ್ನ ಸೋಮಾರಿನ ಮಾಡಿದೆ, ನಿನ್ನಲ್ಲಿ ಸೋಮಾರಿತನ ಹುಟ್ಟಿಸಿದೆ. ನೀನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಎಲ್ಲಿಗೆ ಹೋಗ್ಲಾರ್ದಂಗ ಮನೆಯಲ್ಲೇ ಕೂತ್ಕೊಂಡು ಬೋಧ ಮಾಡಿದ್ರೆ ಆಯ್ತು, ಸಭೆಯಲ್ಲಿ ಬರೋರಿಗೆ ಬೋಧನೆ ಮಾಡಿದ್ರೆ ಆಯ್ತು ಅಂತ ಹೇಳಿ ತಿಳ್ಕೊಂಡು ದುಷ್ಟನಿಗೆ ಅವಕಾಶ ಮಾಡಿಕೊಟ್ಟು ಸುವಾರ್ತೆಯನ್ನು ನಿಲ್ಲಿಸಿಬಿಟ್ಟಿದೀಯ ನೀನು. ಸುವಾರ್ತೆ ನಿಲ್ಲಿಸಿಬಿಟ್ಟಿದೀಯಾ? ಈ ಸುವಾರ್ತೆ ಯಾಕೆ ನಿಲ್ಲಿಸಿದಾನಂತ ಗೊತ್ತಾ? ಸೈತಾನನ ಯಾಕೆ ನಿಲ್ಲಿಸಿದಾನೆ ಸುವಾರ್ತೆ ಅಂತಕ್ಕಂಥದ್ದು ಗೊತ್ತಾ? ನಿನಗೆ ಗೊತ್ತಾ? ಸುವಾರ್ತೆ ಯಾಕೆ ಇವತ್ತು ಕ್ರೈಸ್ತರು ಬೋಧಕರಾಗಿರ್ತಕ್ಕಂಥವ್ರು ಅನೇಕ ಪರಿಸರ ಪ್ರಾಂತಗಳಿಗೆ ಸುವಾರ್ತೆಗೆ ಹೋಗ್ತಾ ಇಲ್ಲ, ಭಯ ಪಡ್ತಾ ಇದ್ದಾರೆ? ಯಾಕೆ? RSS ಅವರಿಗೋ, ಬಜರಂಗ ದಳದವರಿಗೋ, ಹೈಂದವ ಸಹೋದರರಿಗೋ ಗಲಾಟೆಗಳಾಗ್ತಾವ, ಬಡಿತಾರ ಅನ್ನಂಥದ್ದು ಭಯ ಹುಟ್ಟಿದ. ಈ ಭಯ ಹುಟ್ಟಿ ಇವತ್ತು ಮನುಷ್ಯ ಸುವಾರ್ತೆಗೆ ಹೋಗ್ಲಾರ್ದಾಗ ಮಾಡಿದಾನೆ. ಈ ಭಯ ಸೇರಿಸಿದವರು ಯಾರು ಗೊತ್ತಾ ನಿನ್ನಲ್ಲಿ? ನಿನ್ನಲ್ಲಿ ಭಯ ಸೇರಿಸಿದವರು ಯಾರು ಗೊತ್ತಾ? ದುಷ್ಟನು. ಸತ್ರು ಪರವಾಗಿಲ್ಲ, ನಾನು ದೇವರಿಗೋಸ್ಕರ ನಾನು ಬದುಕುತ್ತೀನಿ, ದೇವರಿಗೋಸ್ಕರ ಸಾಯ್ತೀನಿ ಅಂತೇಳಿ ಚಾಲೆಂಜ್ ಮಾಡ್ಕೊಂಡು ಜೀವನ ಮಾಡಿರ್ತಕ್ಕಂಥವರನ್ನು ಬೈಬಲ್ ನಲ್ಲಿ ನಾವು ನೋಡ್ತೀವಿ. ಸುವಾರ್ತೆ ಮಾಡದಿದ್ರೆ ನನಗೆ ಶ್ರಮೆ, ನಾನು ಸುವಾರ್ತೆ ಮಾಡದಿದ್ರೆ ನನಗೆ ಕಷ್ಟ, ಸುವಾರ್ತೆ ಮಾಡದಿದ್ರೆ ಅಯ್ಯೋ ನಾನು ಎಲ್ಲಿ ನರಕಕ್ಕೆ ಹೋಗ್ತೀನೇನೋ ಅಂತ ಭಯಪಟ್ಟು ಸುವಾರ್ತೆ ಹೋಗಿರ್ತಕ್ಕಂಥ ಭಕ್ತಾದಿಗಳನ್ನ ನಾವು ಬೈಬಲ್ ನಲ್ಲಿ ನೋಡ್ತೀವಿ ಪ್ರಿಯರ. ಕೊನೆ ವಚನ ತೋರಿಸಿ ಮುಗಿಸ್ತೀನಿ, ಮುಂದಿನ ಭಾಗ ನೋಡೋಣ. ನಾಳೆ ದೇವರ ಚಿತ್ತವಿದ್ದರೆ ನಾಳೆ ಮಾತಾಡ್ಕೊಳ್ಳೋಣ. ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 16ನೇ ವಚನ ಭಾಗವನ್ನು ನಾವು ಓದ್ಕೊಳ್ಳೋಣ ಪ್ರಿಯರೇ. 16ನೇ ವಚನವನ್ನು ನೋಡ್ಕೊಳ್ಳೋಣ, ಅಥವಾ 15ನೇ ವಚನದಿಂದ ಓದಿದ್ರು ಚೆನ್ನಾಗಿರುತ್ತ. ನಾನಂತೂ ಈ ಹಕ್ಕುಗಳಲ್ಲಿ ಒಂದನ್ನು ನಡೆಸಲಿಲ್ಲ, ನನ್ನ ವಿಷಯದಲ್ಲಿಯೂ ಈಗ ಆಗಬೇಕೆಂದು ಈ ಸಂಗತಿಗಳು ನಾನು ಬರೆಯಲಿಲ್ಲ. ಅದಕ್ಕಿಂತ ಸಾಯುವುದೇ ನನಗೆ ಲೇಸು, ಹೊಗಳಿಕೊಳ್ಳುವುದಕ್ಕೆ ನನಗಿರುವ ಈ ಆಸ್ಪದ ಯಾರು ತೆಗೆದುಕೊಳ್ಳಬಾರದು. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ, ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ಸಾರಲೇಬೇಕೆಂಬ ಒಂದು ನಿರ್ಬಂಧ ನನಗುಂಟು. ವಾಕ್ಯ ಸಾರಲೇಬೇಕು. ಇವತ್ತು ಕ್ರೈಸ್ತರು ಯಾಕೆ ಸುವಾರ್ತೆ ಸಾರ್ತಾ ಇಲ್ಲ?
ಸಾರಲೇಬೇಕು. ನಂಬಿದ ಪ್ರತಿಯೊಬ್ಬನು, ತಿಳ್ಕೊಂಡಂತ ಪ್ರತಿಯೊಬ್ಬನು ಆತನ ಮರಣ, ಜನನ, ಪುನರುತ್ಥಾನ, ಸಮಾಧಿ ಪುನರುತ್ಥಾನವೆಂಬ ಸುವಾರ್ತೆಯನ್ನು ಖಚಿತಪಡಿಸಬೇಕು, ಖಚಿತವಾಗಿ ಸಮಾಜಕ್ಕೆ ಹೇಳಬೇಕು ಅನ್ಕೊಂಡಾಗ, ಯಾಕೆ ಪ್ರಿಯರೇ ಇವತ್ತು ಕ್ರೈಸ್ತರು ಈ ಮಾತಿನ ಪರಮಾರ್ಥವನ್ನು ಗ್ರಹಿಸಿಕೊಳ್ಳದೆ ಇದ್ದಾರೆ? ಬೋಧಕರು ಕೂಡ ಯಾಕೆ ಹೋಗ್ತಾ ಇಲ್ಲ? ಸುವಾರ್ತೆ ಮಾಡದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಅಂತಾನ. ನಾನು ಒಂದು ವೇಳೆ ಸುವಾರ್ತೆಗೆ ಹೋಗದಿದ್ದರೆ ನನ್ನ ಗತಿ ಏನು ಹೇಳಲಿ, ಏನಾಗುತ್ತೆ ನಿನ್ನ ಗತಿ? ನರಕಕ್ಕೆ ಹೋಗ್ತೇನೆ ನಾನಂತ ಭಯ ಪೌಲನಿಗಿದೆ. ಎಲ್ಲಿ ನರಕ ಸೇರ್ತೇನೆ ನನ್ನಂತ ಭಯ. ನಾನು ಸುವಾರ್ತೆ ಮಾಡಲೇಬೇಕು. ಏನ್ ಮಾಡ್ಬೇಕಾಗಿದೆ? ಸುವಾರ್ಥ ಮಾಡಲೇಬೇಕು ಅನ್ನಂತ ಭಾವನೆ ನಮಗೆ ಇಲ್ಲಿ ಕಾಣ್ತಾ ಇದೆ ನೋಡ್ರಿ ಪ್ರಿಯರೇ. ಅದಕ್ಕಾಗಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಒಂದ್ಸಲ ಆಲೋಚನೆ ಮಾಡಿ. ಸೈತಾನನು ನಮ್ಮೊಳಗೆ ಇದ್ದುಕೊಂಡು ನಮ್ಮನ್ನು ಸೂಕ್ಷ್ಮವಾಗಿ, ನಮಗೆ ತಿಳಿಯದ ಹಾಗೆ ನಮ್ಮನ್ನ ಏನ್ ಮಾಡ್ತಾ ಇದ್ದಾನಂದ್ರೆ ಸೆದೆ ಬಡ್ತಾ ಇದ್ದಾನೆ. ನಮ್ಮನ್ನು ನಾಶನದ ಕೂಪಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ, ನಾಶನ ಮಾರ್ಗಕ್ಕೆ ಎಳೆದುಕೊಂಡು ಹೋಗ್ತಾ ಇದ್ದಾನೆ. ನಮಗೆ ತಿಳಿಯದೇ ರೀತಿಯಲ್ಲಿ ನಮ್ಮನ್ನು ನಾಶನಕ್ಕೆ ತಳ್ಳುತ್ತಾ ಇದ್ದಾನೆ. ಇದು ನಮಗ್ ಗೊತ್ತಾಗ್ತಾ ಇಲ್ಲ. ಇದು ದುಷ್ಟನ ಕಾರ್ಯ, ಇದು ದುಷ್ಟನ ಕುತಂತ್ರ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಬೇಕೆಂಬುದಾಗಿ ಹೇಳುತ್ತಾ ಈ ಮಾತುಗಳು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಭಾಗ ನಾಳೆ ಮಾತಾಡ್ಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕಣ್ಣು ಮುಚ್ಚಿರಿ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ಈ ಸಮಯದಲ್ಲಿ ದುಷ್ಟನು ಕುತಂತ್ರ ಎಂತದ್ದು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ತಂದೆ. ನಿನ್ನೆಯಿಂದ ತಂದೆ, ನಿನಗೂ ಮತ್ತು ನಮಗೂ ಇರ್ತಕ್ಕಂಥ ಸಂಬಂಧ, ತಂದೆ ಮಕ್ಕಳ ಸಂಬಂಧ ಒಂದು ಕುಟುಂಬವಾಗಿ ಏರ್ಪಾಟ್ ಮಾಡ್ಕೊಂಡಿದ್ದೇವ. ಮತ್ತು ನಿನ್ನ ಕುಟುಂಬವನ್ನು ಒಡೆದಾಕಿ ನಮ್ಮ ಮನಸ್ಸುಗಳನ್ನು ಕೆಡಿಸಿ ನಮ್ಮನ್ನು ನಿನ್ನ ಬಳಿಗೆ ಸೇರದಂತೆ ನಮ್ಮಲ್ಲಿ ಕುತಂತ್ರಗಳು ಹುಟ್ಟಿಸಿ ನಿನ್ನ ಮೇಲೆ ದ್ವೇಷ ಕಟ್ಟಿಕೊಳ್ಳುವ ಹಾಗೆ ಮನುಷ್ಯರೆಲ್ಲರ ಹೃದಯಗಳನ್ನು ಕೆಡಿಸಿಬಿಟ್ಟಿದ್ದಾನೆಂಬುದಾಗಿ ನಾವು ನೋಡ್ತಾ ಇದ್ದೀವಿ ತಂದೆ. ನಂಬಿದವರನ್ನು ಸಹಿತವಾಗಿ ಮೋಸ ಮಾಡಿದಾನೆ ಮತ್ತು ನಂಬಿದವರು ಪರಲೋಕಕ್ಕೆ ಹೋಗದ ಹಾಗೆ ಮಾಡಿದಾನೆ. ಇದನ್ನು ಗ್ರಹಿಸಿಕೊಂಡಂತ ನಾವು ಇನ್ನು ಮೇಲಾದರೂ ಸರಿಯಾದಂತ ರೀತಿಯಲ್ಲಿ ನಿನ್ನ ನಂಬಿ ನಿನಗೋಸ್ಕರ ಬದುಕುವಂತ ಆಲೋಚನೆಗಳು ಇಟ್ಟುಕೊಂಡು ಜೀವನ ಮಾಡ್ಲಿಕ್ಕೆ ಸಹಾಯ ಮಾಡ್ತಾರೆ ಎಂಬುದಾಗಿ ನಂಬುತ್ತಾ ಇದ್ದೀನಿ ದೇವ. ಕೂಡಿ ಬಂದಂತ ಎಲ್ಲರನ್ನೂ ಆಶೀರ್ವದಿಸ್ರಿ, ಬಲಪಡಿಸ್ರಿ. ಈ ಗೂಗಲ್ ಮೀಟ್ ಮುಖಾಂತರ ಅನೇಕ ಸತ್ಯಾಂಶಗಳನ್ನು ನಮಗೆ ಬೋಧನೆ ಮಾಡಿದದಕ್ಕಾಗಿ ನಿನಗೆ ಸ್ತೋತ್ರ. ಇದು ನನ್ನ ಮಾತಲ್ಲ, ನನ್ನ ಆಲೋಚನೆಗಳಲ್ಲಪ್ಪ, ನಿನ್ನ ಆಲೋಚನೆಗಳು, ನಿನ್ನ ಮಾತುಗಳು ನಿನ್ನ ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ನಾನು ಏನಾದರೂ ತಪ್ಪಾಗಿ ಹೇಳಿದ್ರಿ ಅದನ್ನು ಮತ್ತೊಂದು ಸಲ ನನ್ನಷ್ಟಕ್ಕೆ ನಾನೇ ಗ್ರಹಿಸಿಕೊಳ್ಳುವಂತ ಭಾಗ್ಯ ನನಗೆ ಅನುಗ್ರಹಿಸರಿ. ನಿನ್ನ ಮಕ್ಕಳು ಕೂಡ ಒಂದ್ಸಲ ಬಿಟ್ಟು ಇನ್ನೊಂದು ಸಲ ಕೂಡ ಈ ವಾಕ್ಯವನ್ನು ಕೇಳಿ ಅರ್ಥ ಮಾಡಿಕೊಂಡು ನಾವು ದುಷ್ಟನಿಗೆ ಮತ್ತೆ ಸಿಂಹಾಸನ ಹಾಕಿದ್ದೀವ, ದೇವರಿಗೆ ಸಿಂಹಾಸನ ಹಾಕಿದ್ದೇವ ಅಂತೇಳಿ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡುವುದಕ್ಕಾಗಿ ನಿನ್ನ ಮಕ್ಕಳನ್ನು ಒಳ್ಳೆ ಜ್ಞಾನದಿಂದ ತುಂಬಿಸಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಅನಾರೋಗ್ಯದಿಂದ ಇರುವಂತ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸ್ರಿ, ಬಲಪಡಿಸ್ರಿ. ನಮ್ಮ ಮಧ್ಯದಲ್ಲಿ ಹುಬ್ಳಿ ಬ್ರದರ್ ಜಾನ್ ಅವರು ಅನಾರೋಗ್ಯದಿಂದ ನರಳ್ತಾ ಇದ್ದಾರೆ. ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಡ್ರಿ, ಒಳ್ಳೆ ಜ್ಞಾನವನ್ನು ಕೊಡ್ರಿ. ಏನೇ ಬರಲಿ ದೇವರಿಗೋಸ್ಕರ ಬದುಕುತ್ತೀನಿ ನಾನು ಅಂತಗಳಿಂದ ನಿರ್ಧಾರ ತಗೊಂಡು ಅವರು ಮತ್ತು ನಿನ್ನ ಮುಂದೆ ಬಂದು ನಿಂತುಕೊಂಡಿದ್ದಾರೆ ದೇವ. ನಿನಗೋಸ್ಕರ ಬದುಕುವುದಕ್ಕಾಗಿ ಪ್ರೇರೇಪಣೆ ಮಾಡ್ಕೊಂಡಿದ್ದಾರೆ. ಅವರನ್ನು ಬಲಪಡಿಸ್ರಿ, ಅವರ ಅನಾರೋಗ್ಯವನ್ನು ತೆಗೆದುಹಾಕರಿ, ಸಂಪೂರ್ಣವಾದಂತ ಆರೋಗ್ಯವನ್ನು ಕೊಟ್ಟು ಮಗನನ್ನು ಬಲಪಡಿಸಿ ನಿನಗೆ ಸಾಕ್ಷಿಯಾಗಿ ನಿಲ್ಲುವಂತ ಮಗನಾಗಿ ಮಾರ್ಪಡಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತೇನೆ. ಕೇಳಿರ್ತಕ್ಕಂಥ ಈ ವಾಕ್ಯಗಳು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಬಲ ಹೊಂದಿಕೊಂಡು ನಾನು ಬದುಕಿದ್ರು ಸತ್ತರು ದೇವರಿಗಾಗಿ ಅಂತ ತಿಳಿದುಕೊಂಡು ಮುಂದೆ ಹೆಜ್ಜೆ ಹಾಕುವುದಕ್ಕೆ ಸಹಾಯ ಮಾಡ್ತಾರೆ ಎಂಬುದಾಗಿ ನಂಬುತ್ತಾ ಇದ್ದೀನಿ. ಈ ಗೂಗಲ್ ಮೀಟ್ ಅಲ್ಲಿ ಬಂದಂತ ಪ್ರತಿಯೊಬ್ಬರ ಕುಟುಂಬಗಳನ್ನು ಆಶೀರ್ವದಿಸ್ರಿ, ಬಲಪಡಿಸ್ರಿ, ಶಾಂತಿ ಸಮಾಧಾನವನ್ನು ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲ ನಮ್ಮೊಂದಿಗೆ ನೆಲೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.